ब्रह्मकृदाय आदिकवये मुह्यन्ति यं सूरयः तेजो वायुमृतां यथा विनिमयो यत्र सर्गो मृषा धाम्ना स्वेन सदा निरस्तकुहकं सत्यं परं धीमहि धर्मः प्रोज्झितकैतवोऽत्र परमो निर्मत्सराणां सदा वेद्यं वास्तवमत्र वस्तु शिवदं तापत्रयोन्मूलनम् श्रीमद्भागवते महामुनिकृते किं वा परैरीश्वरः सद्यो हृद्यवरुध्यते प्रकृतिभिः शुश्रूषुभिस्तत्क्षणात् निगमकल्पतरोर्गलितं फलं सुखमुखादमृतद्रवसंयुतं पिबत भागवतं रसमालयं मुहुरहो रसिका मुनि भावुकाः यं प्रव्रजन्तमनुपेतमपेतकृत्यं द्वैपायनो विरहकातरणाजुहाव पुत्रेति तन्मयतया तरवोऽपिनेतुभूतं सर्वभूतहृदयं मुनिमानतोऽस्मि यस्वानुभावम् अखिलश्रुतिसारमेकम् अध्यात्मदीपमतिशतां तमोऽन्धं संसारिणां करुणयाः पुराणपुरुषं तं व्याससूनमुपयामि गुरुं मुनीनां नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ಎಲ್ಲ ಭಾಗವತರಿಗೆ ನಮಸ್ಕರಿಸಿ ಚತುರ್ಥ ಸ್ಕಂದದ ಸಂಕ್ಷೇಪ ಅನುವಾದವನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳುವ ಅವಕಾಶವನ್ನು ಈ ಪವಿತ್ರವಾದ ಏಕಾದಶಿಯ ಪರ್ವಕಾಲದಲ್ಲಿ ವ್ಯವಸ್ಥಾಪಕರಲ್ಲಿ ಹರಿವಾಯುಗಳ ಪ್ರೇರಣೆ ಮಾಡಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸ್ವಯಂಭುವ ಮನುವಿನ ದೌಹಿತ್ರ ವಂಶದ ಚರಿತ್ರೆಯನ್ನ 4ನೇ ಸ್ಕಂದದಲ್ಲಿ ತಿಳಿಸ್ತಾ ಇದ್ದಾರೆ. ಅದರಲ್ಲಿ ಮನೋಸ್ತು ಶತರೂಪಾಯಾಂ ತಿಸ್ರಃ ಕನ್ಯಾಸ್ತು ಜಜ್ಞಿರೆ ಆಕೂತಿರ್ ದೇವಹೂತಿಶ್ಚ ಪ್ರಸೂತಿರಿತಿ ವಿಶ್ರುತಾಃ. ಮನುವಿಗೆ ಸ್ವಯಂಭೂ ಮನುಗಳಿಗೆ ಶತರೂಪಾದೇವಿಯಲ್ಲಿ 3 ಜನ ಹೆಣ್ಮಕ್ಕಳು, ಆಕೂತಿ, ದೇವಹೂತಿ, ಪ್ರಸೂತಿ. ಆಕೂತಿ ರುಚಯೇ ಪ್ರಾದಾದಪಿ ಭ್ರಾತೃಮತಿಂ ನೃಪಃ. ಆಕೂತಿ ದೇವಿಯನ್ನ ರುಚಿ ಪ್ರಜಾಪತಿಗಳಿಗೆ ಕೊಟ್ಟು ವಿವಾಹ ಮಾಡುವಾಗ ಪುತ್ರಿಕಾ ಪುತ್ರ ಧರ್ಮದಿಂದ ವಿವಾಹ ಮಾಡಿದ್ದಾರೆ. ಸಾಮಾನ್ಯವಾಗಿ ಚಕ್ರವರ್ತಿಗಳು ತಮಗೆ ಗಂಡು ಮಕ್ಕಳು ಇಲ್ಲದೆ ಇದ್ದಾಗ ತಮಗೆ ಉತ್ತರಾಧಿಕಾರಿ ಬೇಕು ಅಂತ ಹೇಳಿ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡುವಾಗ ಅವಳಲ್ಲಿ ಹುಟ್ಟುವ ಮೊದಲ ಗಂಡು ಮಗುವನ್ನು ನಮಗೆ ಕೊಡಬೇಕು ಅಂತ ಒಂದು ಒಪ್ಪಂದ ಮಾಡಿಕೊಂಡು ಮದುವೆ ಮಾಡಬೇಕಾಗಿದ್ದ ಪದ್ಧತಿ ರಾಜರ ಮನೆತನದಲ್ಲಿ ಇತ್ತು ಪ್ರಾಚೀನ ಕಾಲದಲ್ಲಿ. ಈಗ ಹುಟ್ಟೋದೇ ಕೊಡೋದಿಲ್ಲ, ಆದ್ರಿಂದ ಈ ಕಾಲದಲ್ಲಿ ಅದೇ ಕೇಳಬೇಕು ನಾವು. ಆದರೆ ಇವರಿಗೆ ಪ್ರೇಮದ ಉತ್ತಾನಪಾದ ಇಬ್ಬರು ಗಂಡು ಮಕ್ಕಳಿದ್ರು. ಆ ಗಂಡು ಮಕ್ಕಳು ಇದ್ರೂ ಕೂಡ ರುಚಿ ಪ್ರಜಾಪತಿಗಳಿಗೆ ತನ್ನ ಆಕೃತಿಯನ್ನು ಕೊಡುವಾಗ ಈ ಒಂದು ಒಪ್ಪಂದದ ಮೇಲೆ ಕೊಟ್ಟು ಮದುವೆ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ತನ್ನ ಮೊಮ್ಮಗನಾಗಿ ಸಾಕ್ಷಾತ್ ಭಗವಂತ ಯಜ್ಞನಾಮಕನಾಗಿ ಅವತಾರ ಮಾಡ್ತಾನೆ. ಆ ಯಜ್ಞನಾಮಕನಾಗಿ ಅವತಾರ ಮಾಡುವ ಭಗವಂತನಿಗೆ ತಾನು ತಂದೆಯಾಗಬೇಕು ಅನ್ನುವಂತಹ ಒಂದು ಹಂಬಲ ಹೃದಯದಲ್ಲಿ ತುಂಬಿತ್ತು. ಹಾಗಾಗಿ ಆಕೂತಿ ದೇವಿಯನ್ನ ರುಚಿ ಪ್ರಜಾಪತಿಗಳಿಗೆ ಕೊಟ್ಟು ವಿವಾಹ ಮಾಡಿ ಅಲ್ಲಿ ಅವತರಿಸಿದ ಯಜ್ಞನಾಮಕ ಪರಮಾತ್ಮನನ್ನು ತನ್ನ ಮಗನನ್ನಾಗಿ ಸ್ವೀಕಾರ ಮಾಡಿದ್ದಾರೆ. ಆಕೂತಿ ಅಂತಂದರೆ ಸಂಸ್ಕೃತದಲ್ಲಿ ಅಭಿಪ್ರಾಯ ಅಂತ. ರುಚಿ ಅಂದರೆ ಗೊತ್ತಿದೆ ನಿಮಗೆ, ಆದರೆ ಸದಭಿಪ್ರಾಯ, ಸದ್ಭಾವನೆ, ಸದಭಿರುಚಿ ಇದೆರಡು ಒಟ್ಟಿಗೆ ಸೇರಿದರೆ ನಾವು ಮಾಡುವ ಕರ್ಮಗಳು ಯಜ್ಞವಾಗುತ್ತೆ ಅನ್ನೋದು ಇದರ ಸಂಕೇತ ಅನ್ನೋದು ನಾವು ಗಮನಿಸ್ತೇವೆ. ನಮ್ಮಲ್ಲೂ ಕೂಡ ಸದಭಿರುಚಿ ಇದೆ. ಆನಂತರ ಉತ್ತಮವಾದ ಆಕೃತಿ ಇದೆ, ಸದ್ಭಾವನೆಗಳಿದೆ. ಸದ್ಭಾವನೆಯನ್ನು ಸದಭಿರುಚಿ ಕೊಟ್ಟು ವಿವಾಹ ಮಾಡಿದರೆ ಅಲ್ಲಿ ಭಗವಂತನ ಯಜ್ಞನಾಮಕ ಭಗವಂತನ ಅವತಾರವಾಗುತ್ತೆ. ಯಾವುದೇ ಕರ್ಮವನ್ನ ಸದ್ಭಾವನೆಯಿಂದ ಮಾಡಿದರೆ, ಸದಭಿರುಚಿಯಿಂದ ಮಾಡಿದರೆ ಅದು ಯಜ್ಞವಾಗುತ್ತೆ ಅನ್ನುವಂತಹ ಅಭಿಪ್ರಾಯದ ಸಂದೇಶ ಈ ಕಥೆಯಲ್ಲಿ ನಾವು ಗಮನಿಸಬೇಕು. ಅನಂತರ ತಾನು ಯಜ್ಞ ದಕ್ಷಿಣ ಅಂತ ಹೇಳಿ ಅವಳಿ ಮಕ್ಕಳು ಹುಟ್ಟಿದ್ದಾರೆ. ದಕ್ಷಿಣ ಅಂದರೆ ಸಾಕ್ಷಾತ್ ಮಹಾಲಕ್ಷ್ಮಿ, ಯಜ್ಞ ಅಂದರೆ ಸಾಕ್ಷಾತ್ ಭಗವಂತ. ಈ
ಯಜ್ಞ ದಕ್ಷಿಣೆ ಇದೆರಡು ಸೇರಬೇಕು. ಸೇರಿದಾಗ ನಮಗೆ ಅಧಿಷ್ಠ ಪ್ರಾಪ್ತಿ ಅಂತ ಶಾಸ್ತ್ರ ಹೇಳುತ್ತೆ. ಅದಕ್ಕೆ ನಾವೇನು ಕೊಡಬೇಕಾದ್ರೂ ಸದಕ್ಷಿಣಾ ಕಮ್ ಅಂತ ಸೇರಿಸ್ತೀವಿ. ಸದಕ್ಷಿಣಾ ಕಮ್ ಅಂತಲ್ಲ, ಸದಕ್ಷಿಣಾ ಕಮ್ ದಕ್ಷಿಣೆ ಸಹಿತವಾಗಿ ವಸ್ತುದಾನ ಕೊಡ್ತಾ ಇದ್ದೇವೆ ಅಂತ ಅರ್ಥ. ಯಾಕೆ ದಕ್ಷಿಣೆ ಯಾಕೆ ಕೊಡಬೇಕು? ವಸ್ತು ಕೊಟ್ಟರು ಸಾಕು, ದಕ್ಷಿಣೆ ಯಾಕೆ ಕೊಡಬೇಕು ಅಂತ ಕೆಲವರಿಗೆ ಕೊಡ್ತಾ ಇರಬೇಕಾದ್ರೆ ಈ ಗೊಂದಲಗಳು ತಲೆ ಕಾಡ್ತಾ ಇದೆ. ಅದಕ್ಕೆ ಬ್ರಹ್ಮವೈವರ್ತ ಪುರಾಣದಲ್ಲಿ ಒಂದು ಕಥೆ ಹೇಳ್ತಾರೆ. ಹಿಂದೊಮ್ಮೆ ಎಲ್ಲರೂ ಕೂಡ ಬೇಕಾದಷ್ಟು ಸತ್ಕರ್ಮಗಳನ್ನು ಆಚರಣೆ ಮಾಡ್ತಾ ಹೋದರು, ದಕ್ಷಿಣೆ ಕೊಟ್ಟಿರಲಿಲ್ಲ. ತಾವು ಮಾಡಿದ ಸತ್ಕರ್ಮಗಳಿಗೆ ಫಲ ಸಿಗಲಿಲ್ಲ. ಅವರೆಲ್ಲ ಭಗವಂತನಲ್ಲಿ ಮೊರೆ ಇಟ್ಟು ನಾವು ಬೇಕಾದಷ್ಟು ಸತ್ಕರ್ಮ ಮಾಡ್ತಾ ಇದ್ದೇವೆ, ಆದರೂ ನಮಗೆ ಯಾವ ಸತ್ಕರ್ಮಗಳು ಫಲ ಕೊಡ್ತಾ ಇಲ್ಲ, ಏನು ಸಮಾಚಾರ? ಅವರದ್ದು ಸತ್ಕರ್ಮಗಳು ಅಂದ್ರೆ ಯಜ್ಞ ಅಂತ. ಯಜ್ಞ ಅಂದ್ರೆ ನಾವು ಯಜ್ಞವೈ ವಿಷ್ಣು ಅಂತ. ಯಜ್ಞ ಅಂದ್ರೆ ಭಗವಂತ. ನೀವು ನನ್ನನ್ನು ಮಾತ್ರ ಆರಾಧನೆ ಮಾಡ್ತಾ ಇದ್ದೀರಿ, ನಮ್ಮ ಮನೆಯವರನ್ನು ನೀವು ಆರಾಧನೆ ಮಾಡ್ತಾ ಇಲ್ಲ. ನಮ್ಮ ಮನೆಯವರನ್ನ ಸೇರಿಸ್ಕೊಂಡು ದಂಪತಿ ಪೂಜೆ ಅಂತ ನೋಡಿ, ಹಾಗೆ ನಮ್ಮ ಮನೆಯವರು ಸೇರಿಸ್ಕೊಂಡು ನನ್ನ ಆರಾಧನೆ ಮಾಡಿದ್ರೆ ನಿಮಗೆ ಫಲ ಪ್ರಾಪ್ತಿ ಆಗುತ್ತೆ. ಅದಕ್ಕೆ ದಕ್ಷಿಣೆಯನ್ನು ಕೊಡಬೇಕು ನೀವು. ದಕ್ಷಿಣ ಅಂತ ಏನಂತ? ದಕ್ಷಿಣೆಗೆ ಅಭಿಮಾನಿ ದೇವತೆಗೆ ಮಹಾಲಕ್ಷ್ಮಿ. ತನ್ನ ದಕ್ಷ ಭಾಗದಲ್ಲಿ ಅಂದ್ರೆ ಬಲಭಾಗದಲ್ಲಿ ಇನ ಅಂದರೆ ಸ್ವಾಮಿಯನ್ನು ಹೊಂದಿರುವವಳಾದ್ದರಿಂದ ಅವಳಿಗೆ ದಕ್ಷಿಣ ಅಂತ ಹೆಸರು. ಅವಳಿಗೆ ಸರಿ, ನಾವು ಕೊಡೋ ದಕ್ಷಿಣೆಗೆ ದಕ್ಷಿಣೆ ಅಂತ ಯಾಕೆ ಹೆಸರು? ಅದಕ್ಕೆ ಶ್ರೀ ವಿಜಯಧ್ವಜರು ಹೇಳ್ತಾರೆ, ನಾವು ಮಾಡುವ ಕರ್ಮಕ್ಕೆ ಫಲಕ್ಕೆ ಸಾಧನವಾಗುವ ದಕ್ಷತೆಯನ್ನು ತಂದು ಕೊಡೋದ್ರಿಂದ ಅದಕ್ಕೆ ದಕ್ಷಿಣ ಅಂತ ಹೆಸರು ಅಂತ ಶ್ರೀ ವಿಜಯಧ್ವಜರು ವ್ಯಾಖ್ಯಾನ ಮಾಡ್ತಾರೆ. ಅದರ ಅರ್ಥ, ನಾವು ಯಾವುದೇ ಯಜ್ಞವನ್ನು ಸತ್ಕರ್ಮವನ್ನು ಮಾಡಿದಾಗ ಯಜ್ಞ ನಾಮಕ ಭಗವಂತನ ಆರಾಧನೆಯಾಗಿ ಅದರ ಜೊತೆಯಲ್ಲಿ ದಕ್ಷಿಣೆಯನ್ನು ಸೇರಿಸಿದಾಗ ಅದು ಲಕ್ಷ್ಮೀನಾರಾಯಣರ ಆರಾಧನೆ ಆಗುತ್ತೆ. ಲಕ್ಷ್ಮೀನಾರಾಯಣರ ಪೂಜೆ ಆದಾಗ ಇಷ್ಟ ಪ್ರಾಪ್ತಿ ಆಗುತ್ತೆ ಅನ್ನುವುದು ಅಲ್ಲಿ ಸೇರಿಕೊಂಡರು. ಅಲ್ಲಿ ಇನ್ನೊಂದು ವಿಷಯ ಹೇಳ್ತಾರೆ, ದಕ್ಷಿಣೆಯನ್ನು ಯಾವಾಗ ಕೊಡಬೇಕು ಅನ್ನೋದನ್ನು ಚರ್ಚೆ ಮಾಡ್ತಾರೆ ಬ್ರಹ್ಮವೈವರ್ತ ಪುರಾಣದಲ್ಲಿ. ನಾವೆಲ್ಲ ಹೋಮ ಹವನ ಎಲ್ಲ ಮಾಡಿಸಿಕೊಂಡು ಪುರೋಹಿತರಿಗೆ ನಮ್ಮ ಮನೆಯವರು ತಾನೆ ನಾಳೆ ನಾಡಿದ್ರೆ ಕುಸೋತಿದ್ರೆ ಬಂದ್ರಿ ದಕ್ಷಿಣೆ ತಗೊಂಡು ಹೋಗ್ರಿ ಅನ್ನೋ ದುರಹಂಕಾರ ಯಾವತ್ತೂ ಮಾಡಬಹುದು ಅಂತ. ಅದಕ್ಕೆ ಆ ದಕ್ಷಿಣೆ ಕೊಡೋಕ್ಕೊಂದು ಸ್ಥಾನ ಹೇಳಿದ್ದಾರೆ. ಎಲ್ಲ ಕರ್ಮ ಮುಗಿದ ಮೇಲೆ ಕೃಷ್ಣಾರ್ಪಣೆ ಬಿಡಕ್ಕೆ ಮುಂಚೆ ದಕ್ಷಿಣೆ ಕೊಡಬೇಕು, ಆಮೇಲೆ ಕೃಷ್ಣಾರ್ಪಣೆ ಬಿಡಬೇಕು ಅಂತ ಕರ್ಮಶಾಸ್ತ್ರದಲ್ಲಿ. ನಾವು ಎಷ್ಟು ವಿಳಂಬ ಮಾಡ್ತೇವೆ ಕೊಡೋದಕ್ಕೆ, ನಾಳೆ ಕೊಡ್ತೇವೆ, ನಾಳೆ ಕೊಡ್ತೇವೆ, ಮುಂದಿನ ತಿಂಗಳು ಕೊಡ್ತೇವೆ, ಒಂದು ವರ್ಷದ ತನಕ ತಡ ಮಾಡಿದ್ರೆ ಎಷ್ಟೆಷ್ಟು ದುಪ್ಪಟ್ಟು ಕೊಡಬೇಕಾಗತ್ತೆ ಅಂತ ಇಷ್ಟು ಕೊಡ್ತೀವಿ ಬ್ರಹ್ಮವೈವರ್ತ ಪುರಾಣಗಳು. ಆದ್ರಿಂದ ನಾವು ಅದನ್ನ ಪೋಸ್ಟ್ಪೋನ್ ಮಾಡ್ತಾ ಹೋಗ್ಬಾರ್ದು. ನಾವೇ ಪಾಠ ಆಗ್ಬಿಟ್ರೆ ಆಮೇಲೆ ಅದು ದೊಡ್ಡ ಋಣ ಉಳ್ಕೊಂಡ್ಬಿಡುತ್ತೆ ಬ್ರಾಹ್ಮಣರು. ಹಾಗೆ ಮಾಡಬಾರ್ದು ಅನ್ನೋ ಎಚ್ಚರಿಕೆಯನ್ನ ಬ್ರಹ್ಮವೈವರ್ತ ಪುರಾಣದಲ್ಲಿ ಹೇಳ್ತಾರೆ. ಈಗ ಯಜ್ಞ ದಕ್ಷಿಣ ಇಬ್ಬರ ಅವತಾರವಾಗಿತ್ತು. ದಂಪತಿಗಳು ಒಟ್ಟಿಗೆ ಅವತಾರ ಮಾಡಿ ದಂಪತಿಗಳಾಗಿದ್ದಾರೆ ಅಷ್ಟೇ. ಹೇಗೆ ಒಟ್ಟಿಗೆ ಮದುವೆ ಮಾಡ್ಕೊಂಡ್ಬಿಟ್ರು ಅಂತೆಲ್ಲ ಸುಮ್ಮನೆ ತಲೆಗಳ ಕೂತ್ಕೋಬಾರ್ದು. ದಂಪತಿಗಳ ಒಟ್ಟಿಗೆ ಅವತಾರ ಮಾಡಿದ್ದಾರೆ ಅಷ್ಟೇ ಅರ್ಥ. ಅನಂತರ ಮುಂದೆ ದೇವಹೂತಿ ದೇವಿಯಲ್ಲಿ ಭಗವಂತ ಕಪಿಲ ನಾಮಕನಾಗಿ ಅವತಾರ ಮಾಡಿದ್ದಾರೆ. ಆ ಕಪಿಲ ನಾಮಕನಾಗಿ ಅವತಾರ ಮಾಡಿದ ಕಥೆಯನ್ನ ನೀವು ಇದೀಗ ತಾನೇ ಕೇಳಿದ್ದೀರಿ. ನೀವು ಭಗವಂತನನ್ನ ಮಕ್ಕಳನ್ನಾಗಿ ಪಡೆದ ಹೆಣ್ಮಕ್ಕಳವರು ಅಂತಂದ್ರೆ ಎಂಥ ದೊಡ್ಡ ಭಾಗ್ಯವಂತರು. ಅಂತಹ ಹೆಣ್ಮಕ್ಕಳನ್ನು ಪಡೆದ ಸ್ವಯಂಭೂಮನ ಶತರೂಪಾದೇವಿ ಎಂಥ ಭಾಗ್ಯವಂತರು ಅನ್ನೋದು ನಾವು ಗಮನಿಸಬೇಕು. ದೇವಹೂತಿ ಅಂತಂದ್ರೆ ಹೂತಿ ಅಂತಂದ್ರೆ ಕರೆಯೋದು ಅಂತ ಸಂಸ್ಕೃತದಲ್ಲಿ. ದೇವರನ್ನ ಕರೀಬೇಕು, ಕರೆದ್ರೆ ಬರೋ ಹಾಗೆ ಕರೀಬೇಕು. ಆಗ ದೇವರನ್ನ ತನ್ನೆಡೆಗೆ ಆಹ್ವಾನ ಮಾಡುವಂತಹ ವ್ಯಕ್ತಿತ್ವ ಆ ದೇವಹೂತಿ ಆದ್ದರಿಂದ ಅವರಿಗೆ ದೇವಹೂತಿ ಅಂತ ಹೆಸರು. ನಾವು ಎಲ್ಲರನ್ನೂ ಕರೀತೇವೆ, ದೇವರನ್ನು ಮಾತ್ರ ಕರೆಯಲ್ಲ. ಹಾಗಾಗಿ ದೇವರನ್ನ ಅವನು ಬರಬೇಕು ಅಂತ ಅವನಿಗೆ ಮನಸ್ಸಿಗೆ ಸಂಕಲ್ಪ ಬರೋ ಹಾಗೆ ನಾವು ಅವನನ್ನ ಆಹ್ವಾನ ಮಾಡಿ ಅವನಲ್ಲಿ ಶರಣಾಗಿ ಅವನಿಂದ ಜ್ಞಾನೋಪದೇಶವನ್ನು ಪಡೆಯಬೇಕು ಅನ್ನುವಂತಹ ಅಂಶ ದೇವಹೂತಿ ಅನ್ನುವ ಹೆಸರಿನಲ್ಲೇ ಆ ಅಂಶ ಅಡಕವಾಗಿದೆ ಅನ್ನೋದನ್ನು ಗಮನಿಸಬೇಕು. ಅದರ ಮುಂದೆ ಪ್ರಸೂತಿಯನ್ನ ದಕ್ಷ ಪ್ರಜಾಪತಿ ಕೊಡ್ತಾರೆ. ಆ ಕಥೆ ಮುಂದೆ ಬರ್ತಾರೆ. ಪ್ರಿಯವ್ರತ ಉತ್ಥಾನ ಪಾದದ ಇಬ್ಬರು ಗಂಡು ಮಕ್ಕಳು, ಸ್ವಯಂಭೂಮನ ಗಂಡು ಮಕ್ಕಳು. ಶತರೂಪಾದೇವಿಯ ಕಥೆಯನ್ನು ನಾವು ಇಷ್ಟು ಕಥೆ ಹೇಳ್ಕೊಂಡು ಮುಂದೆ ಹೊರಡ್ತೀವಿ ಈ ಸ್ಕಂದದಲ್ಲಿ. ಆದರೆ ವಿಷ್ಣು ರಹಸ್ಯದಲ್ಲಿ ಶತರೂಪಾದೇವಿಯ ಒಂದು ಕಥೆ ಬರುತ್ತೆ. ಅದನ್ನ ಈ ಮಾಮೂಲು ಕಥೆ ಸ್ಕಂದದ ಕಥೆಗಳನ್ನು ಕೇಳಿರ್ತೇವೆ. ವಿಷ್ಣು ರಹಸ್ಯದಲ್ಲಿ ಶತರೂಪಾದೇವಿ ಭಗವಂತನ ಮುಂದೆ ಬ್ರಹ್ಮದೇವರ ಮುಂದೆ ಒಂದು ತಕರಾರು ಅರ್ಜಿ ಹಾಕ್ತಾರೆ. ಎಲ್ಲ ಹೆಣ್ಮಕ್ಕಳ ಪರವಾಗಿ ಹಾಕೋದು. ಇಡೀ ಮಹಿಳಾ ಮಂಡಳಿ ಅಧ್ಯಕ್ಷರಾಗಿ ನಮ್ಮ
ದೇವಿ ಬ್ರಹ್ಮದೇವರ ಮುಂದೆ ಒಂದು ತಕರಾರು ಅರ್ಜಿ ಹಾಕ್ತಾರೆ. ಏನು ಅಂತಂದ್ರೆ, ನೀವು ಬೇಕಾದಷ್ಟು ವ್ರತಗಳಂತೆ, ತಪಸ್ಸಂತೆ, ಮಂತ್ರಗಳಂತೆ, ಜಪಗಳು ಎಲ್ಲ ಬರೀ ಗಂಡಸರಿಗೆ ಹೇಳ್ತೀವಿ. ಹೆಂಗಸರಿಗೆ ನೀವು ಅಡುಗೆ ಮಾಡ್ಕೊಂಡಿದ್ದೀರಿ ಅಂತ ಹೇಳ್ತೀರಿ. ನಮಗೆ ಮಕ್ಕಳನ್ನು ಹೆರೋದು, ಅವ್ರನ್ನ ನೋಡ್ಕೊಳ್ಳೋದು, ಅಡುಗೆ ಮಾಡೋದು, ಇದೇ ಕೆಲಸ ಆಗೋಗಿದೆ. ಯಾವ ಸಾಧನೆಗೂ ನಮಗೆ ಅವಕಾಶವೇ ಕೊಟ್ಟಿಲ್ಲ. ಎಲ್ಲ ಅವಕಾಶ ಪುರುಷರಿಗೆ ಕೊಟ್ಟಿದ್ದೀರಿ. ನೀವು ಪುರುಷ ಪಕ್ಷಪಾತಿಗಳು ಅಂತ ಇವತ್ತಿನ ಮಹಿಳಾ ಮಂಡಳಿಯವರು ಆಕ್ಷೇಪಣೆ ಮಾಡ್ತಾ ಇರ್ತಾರೆ. ಇದೆಲ್ಲ ಇವರೇ ಆಕ್ಷೇಪಣೆ ಮಾಡ್ತಾರೆ. ಇವರಿಗಿಂತ ಮೊದಲು ಆಕ್ಷೇಪಣೆ ಮಾಡಿದ್ರೆ ನಮ್ಮ ಶತ್ರುಪಾದೇವಿ, ಇಡೀ ಮಹಿಳಾ ಮಂಡಳಿ ಅಧ್ಯಕ್ಷರ. ಅದಕ್ಕೆ ಬ್ರಹ್ಮದೇವರು ಹೇಳ್ತಾರೆ, ಅವರು ನಗುತ್ತಾರೆ. ಇವಳು ಆಕ್ಷೇಪಣೆ ಮಾಡಿದ್ದಕ್ಕೆ ಅವರು ಮುಖ ಸಿಂಗರಿಸ್ಕೊಳ್ಳೋದು. ಈ ಆಕ್ಷೇಪಣೆಯ ಹಿಂದಿರೋ ಭಾವ ಏನು ಅಂದ್ರೆ, ನಮಗೂ ಸಾಧನೆಗೆ ಅವಕಾಶ ಮಾಡಿಕೊಡಿ ಅಂತ ಕಳ್ಕೊಳ್ಳಿ. ಅದನ್ನ ಬ್ರಹ್ಮದೇವರು ಗಮನಿಸ್ತಾರೆ. ಶಾಸ್ತ್ರದಲ್ಲಿ ಅವ್ರ ಮಾತು ಹೇಳ್ತಾರೆ, ಏನಂದ್ರೆ ಯಾವತ್ತೂ ಶಬ್ದ ಕಂಡ್ರಲೈನ್ ಮಾಡಬೇಡ್ರಿ, ಅದನ್ನ ಹೇಳೋರ ಅಭಿಪ್ರಾಯ ಕಂಡ್ರಲೈನ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ವಕ್ತೃ ತಾತ್ಪರ್ಯ ಅಂತಾರೆ ಶಾಸ್ತ್ರದಲ್ಲಿ. ಹೇಳುವವನ ತಾತ್ಪರ್ಯ ಏನು ಅಂತ ತಿಳ್ಕೋಬೇಕು. ಅವನೇನು ಶಬ್ದ ಹೇಳಿದ ಅಂತ ಕಂಡ್ರಲೈನ್ ಮಾಡ್ಕೊಂಡು ಜಗಳ ಆಡ್ತಾ ಹೋಗಬಾರ್ದು. ಮನೆ ಬಿಟ್ಟು ಹೋಗೋ ಅಂತಾರೆ ಮಕ್ಕಳಿಗೆ ಅಪ್ಪ ಅಮ್ಮಂದು. ಈ ಕಾಲದಲ್ಲಿ ಹೊರಟೋಗ್ತಾರೆ, ನಿಶ್ಚಿತಾರೆ, ಸಮಸ್ಯೆ ಬರೋದೇ ಇಲ್ಲ. ಅದು ಹೇಳಕ್ ಮುಂಚೆ ಹೊರಟಿರ್ತಾರೆ, ಹೇಳಿದ್ರೆ ಇನ್ನೂ ಅನುಕೂಲ ಆಯ್ತು ಅಂತ. ಹಳೆ ಕಾಲದಲ್ಲಿ ಹಾಗಲ್ಲ, ಮನೆ ಬಿಟ್ಟು ಹೋಗೋದು ಕುಕ್ಕೆ ಎದ್ದಕ್ಕೆ ಬಾಗಿಲು ಚಿಕ್ಕ ಹಾಕಿದ್ರು ಕೂಡ ಬಾಗಿಲು ತೆಗೆದು ಅಲ್ಲೇ ಕಾಯ್ತಾ ಇರುವಂತ ಕೆಟ್ಟ ಮಕ್ಕಳಿದ್ರು. ಹಾಗಾಗಿ ಮನೆ ಬಿಟ್ಟು ಹೋಗೋದೇ ಅರ್ಥ. ಮನೆ ಬಿಟ್ಟು ಹೋಗೋದೇ ಕಂಡ್ರೆ ಏನಲ್ಲ, ನಮ್ಮ ಮನೆ ಒಳಗೆ ನ್ಯಾಯವಾಗಿ ಬದುಕೋದು ಕಲ್ಸ್ಬೋದು ಏನು ಅಂತ ಅಷ್ಟೇ ಅರ್ಥ. ಅದು ವಕ್ತೃವಿನ ತಾತ್ಪರ್ಯ. ಆದ್ರಿಂದ ಮಾತು ಹೇಳುವವರ ತಾತ್ಪರ್ಯ ಏನು ತಿಳ್ಕೊಳ್ಬೇಕು ಹೊರತು ಶಬ್ದ ಕಂಡ್ರೆ ಮಾಡ್ಕೊಂಡು ಹಾಳಾಗಿ ಹೋಗ್ಬೇಡ್ರಿ. ಗಂಡ ಹೆಂಡತಿ ಜಗಳದಲ್ಲೂ ಇರ್ಬೋದು, ತಂದೆ ಮಕ್ಕಳ ಜಗಳದಲ್ಲೂ ಇರ್ಬೋದು. ಅದಕ್ಕೆ ಇವರು ತುಂಬಾ ದುಃಖಪಟ್ಟಾಗ ಶಾಸ್ತ್ರದಲ್ಲಿ ಒಂದು ಎಚ್ಚರಿಕೆ ಕೊಡ್ತಾರೆ. ತುಂಬಾ ಸಂಕಟಪಟ್ಟು ಆಡದ ಮಾತುಗಳು, ತುಂಬಾ ಖುಷಿಯಾಗಿ ಓವರ್ ಖುಷಿಯಾಗಿ ಆಡೋ ಮಾತುಗಳು, ಇಲ್ಲೆಲ್ಲ ಈ ಮಾತುಗಳಿಗೆ ಅಂಡರ್ಲೈನ್ ಮಾಡ್ಕೋಬೇಡ್ರಿ. ತುಂಬಾ ಸಂತೋಷ ಆಗಿದೆ ಅಷ್ಟೇ ಅರ್ಥ. ತುಂಬಾ ದುಃಖ ಆಗಿದೆ ಅಷ್ಟೇ ಅರ್ಥ ಮಾಡ್ಕೋಬೇಕು ಅಷ್ಟೇ. ಇನ್ನಿಕ್ಕಿದ್ದನ್ನೆಲ್ಲ ಶಬ್ದಗಳಿಗೆಲ್ಲ ಅಂಡರ್ಲೈನ್ ಮಾಡ್ಕೊಂಡು ವಿಚ್ಛೇದನ ತಕ್ಕ ಹೋಗಬಾರ್ದು ವಿಚಾರ. ಅದನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಆ ಕೆಲವ. ಹಾಗೆ ಇದು ಕೂಡ ಶತ್ರುಪಾದಿಗೆ ಆಕ್ಷೇಪಣೆ ಮಾಡಿದಾಗ ಬ್ರಹ್ಮದೇವರನ್ನ ಕೇಳಿ ಹೋಗ್ತಾ ಇದ್ದಾರೆ. ಬ್ರಹ್ಮದೇವರು ಉತ್ತರ ಕೊಟ್ಟು ಏನು ಅಂದ್ರೆ, ನೋಡಮ್ಮ, ನಿನ್ನ ಸಾಧನೆಯ ಕಳಕಳಿ ನೋಡೋದು ನನಗೆ ಬಹಳ ಸಂತೋಷ ಆಯಿತು. ನೀನು ಏನು ಆಕ್ಷೇಪ ಮಾಡಿದ್ರಿ, ಗಂಡಸರಿಗೆ ಎಲ್ಲಾ ಸಾಧನೆಗೆ ಅವಕಾಶ ಕೊಟ್ಟಿದ್ದೀರಿ, ಹೆಣ್ಮಕ್ಳಿಗೆ ಕೊಟ್ಟಿಲ್ಲ ಅಂತ ತಾನೇ. ನೀನು ಇಷ್ಟೇ ಅರ್ಥ ಮಾಡ್ಕೊಂಡು ಗಂಡು ಮಕ್ಕಳಿಗೆ ಗಂಡಸರಿಗೆ ಸಾಧನೆಗೆ ಅವಕಾಶ ಕೊಟ್ಟಿದ್ದೇವೆ, ಮಾಡ್ತಾ ಇಲ್ವಲ್ಲ, ಅದನ್ನೇ ನೀನು ತಲೆಕೆಡಿಸ್ಕೊಟ್ಟಿ ಅಂದ್ರೆ ಬ್ರಹ್ಮದೇವರು. ಎಲ್ಲಾ ಸಾಧನೆಗೆ ಅವಕಾಶ ಗಂಡು ಮಕ್ಕಳಿಗೆ ಇದೆ ನಿಜ, ಆದರೆ ಅವರು ನಿಮ್ಮನ್ನು ನೋಡಿ ಮೋಹ ಪರವಶರಾಗಿ ಎಲ್ಲ ಕೈ ಬಿಡ್ತಾರೆ. ಮತ್ತೆ ಯಾಕೆ ಟೆನ್ಷನ್ ಮಾಡ್ಕೊತಾರೆ ನೀವು ಹಾಗೆ ಅಂತ ಬ್ರಹ್ಮದೇವರು ಅಂತ ಹೇಳ್ತಾರೆ. ಆದ್ರಿಂದ ಅದಕ್ಕೆ ತಲೆಬಿಸಿ ಮಾಡ್ಕೋಬೇಕು. ಹಿಂಗೇನು ನೀನು ಸಾಧನೆಗೆ ಅವಕಾಶ ಕೊಡಬೇಕು. ಗಂಡಸರಿಗಿಂತಲೂ ಹೆಚ್ಚಿನ ಸಾಧನೆ ನಿಮಗೆ ಅವಕಾಶ ಕೊಟ್ಟರು ಬ್ರಹ್ಮದೇವರು. ಯಾಕೆಂದ್ರೆ ಗಂಡಸರು ಸಂಧ್ಯಾವಂದನೆ ಮಾಡಿದ್ರೆ ಸಂಧ್ಯಾವಂದನೆ ಮಾಡಬೇಕು. ಇನ್ನೇನೋ ಕೆಲಸ ನಾನು ಸಂಧ್ಯಾವಂದನೆ ಪ್ರತಿನಿಧಿಯಾಗಿ ಮನೆ ಸಾರಿಸ್ಕೊತೇನೆ ಅಂದ್ರೆ ಆಗಲ್ಲ ಕೆಲಸ. ಸಂಧ್ಯಾವಂದನೆ ಮಾಡಿದ್ರೆ ಸಂಧ್ಯಾವಂದನೆ ಮಾಡಬೇಕು. ದೇವ್ರ ಪೂಜೆನೇ ಮಾಡಬೇಕು. ಅದಕ್ಕೆ ಇನ್ನೇನೋ ಮಾಡ್ತೇನೆ ಅಂತ ಹೋದರೆ ಅದು ಇನ್ನೊಂದು ರೀತಿ ದೇವ್ರ ಪೂಜೆ ಹೊರಟು ಈ ದೇವ್ರ ಪೂಜೆ ಬದಲಾಗಿ ಅಂತಲ್ಲ. ಅದಕ್ಕೆ ನಿಮಗಲ್ಲ, ನೀವು ಏನೇನು ಈಗ ಕಾರ್ಯಕ್ರಮ ಇಟ್ಕೊಂಡಿದ್ದೀರಲ್ಲ, ಮನೆ ಹೇಳೋದು, ಮನೆ ಸಾರಿಸೋದು, ರಂಗೋಲಿ ಹಾಕೋದು, ಅಡುಗೆ ಮಾಡೋದು, ನೈವೇದ್ಯಕ್ಕೆ ಇಡೋದು, ಮಕ್ಕಳು ಬೆಳೆಸೋದು, ಗಂಡನ ಊಟ ಹಾಕೋದು, ಏನು ಪ್ರೋಗ್ರಾಮ್ ಚೇಂಜ್ ಇಲ್ಲ. ಎಲ್ಲ ಪ್ರೋಗ್ರಾಮ್ನ ಪ್ರಾರಂಭದಲ್ಲಿ ಶ್ರೀ ವಿಷ್ಣು ಪ್ರೇರಣೆ, ಶ್ರೀ ವಿಷ್ಣು ಪ್ರೀತ್ಯಕ್ಷಮ ಸೇರಿಸ್ಬೋದು. ನೀವು ಮಾಡಿದ್ದೆಲ್ಲ ಸಾಧನೆ. ಈ ಅವಕಾಶ ಗಂಡಸರಿಗೆ ಕೊಟ್ಟಿಲ್ಲ, ಯೋಚನೆ ಮಾಡಬೇಡ್ರಿ. ಆದ್ರಿಂದ ನೀವು ಏನೇನು ಮಾಡ್ತೀರೋ ಎಲ್ಲ ಮಾಡ್ರಿ. ನಮ್ಮ ತಲೆಯಲ್ಲಿ ಏನಿರುತ್ತೆ ಅಂದ್ರೆ, ಗಂಡ ಮಕ್ಕಳಿಗೆ ಬಟ್ಟೆಗೆ ಹಾಕಿ ಅವ್ರನ್ನ ಮದುವೆ ಹೊಸರಲ್ಲಿ ಕಳಿಸೋದು ಅಂತ ಸಾಕಾಗೋದ್ರೆ ಸಾಕು ಹಾಕೋದು ಕ್ರಿಯಾಪದ ಚೇಂಜ್ ಆಗುತ್ತೆ. ಹಾಗಾಗಿ ಗಂಡ ಮಕ್ಕಳ ಸ್ಕೂಲ್ಗೋ ಮಕ್ಕಳ ಕೆಲಸಕ್ಕೋ ಸಾಕು ಹಾಕಿದ್ರೆ ಆಮೇಲೆ ನಮ್ಮ ದೇವ್ರ ಪೂಜೆ ಪ್ರಾರಂಭ. ಹಾಳಾಗಿ ಹೋಗೋತಕ್ಕ ನಮ್ಮ ಪೂಜೆನೇ ಶುರುವಾಗಲ್ಲ ಅಂತ ಬಹಳ ಶ್ರದ್ಧಾವಂತ ಹೆಣ್ಮಕ್ಳು ಪೂಜೆ ಮಾಡ್ಕೊಳ್ತಾ ಇರ್ತಾರೆ. ಇಷ್ಟೊತ್ತು ಮಾಡಿದ್ದೇನು ಮತ್ತೆ ಅಂತ ಶಾಸ್ತ್ರದಲ್ಲಿ. ಇಷ್ಟೊತ್ತು ಮಾಡಿದ್ದೇ ದೇವರ ಪೂಜೆ. ಯಾಕೆ ಇವರಲ್ಲಿ ರಿಯಾಕ್ಷನ್ ಕೊಡೋ ದೇವತೆಗಳು, ಇವರಲ್ಲಿ ಮುಂದೆ ರಿಯಾಕ್ಷನ್ ಕೊಡದೇ ಇರೋ ದೇವತೆಗಳು ಶಾಂತವಾಗಿ ಕೂತಿರ್ತಾರೆ. 10 ಗಂಟೆ ಪೂಜೆ ಮಾಡೋದು ಪರವಾಗಿಲ್ಲ. ಈ ರಿಯಾಕ್ಷನ್ ಕೊಡೋರೆಲ್ಲ ಮೊದಲು ಪೂಜೆ ಮಾಡ್ರಿ, ಅವ್ರಿಗೆ ನೈವೇದ್ಯ ಮಾಡಿ, ಮಕ್ಕಳು ಸ್ನಾನ ಮಾಡಿಸ್ರಿ, ಡ್ರೆಸ್ ಹಾಕಿದ್ರಿ, ಊಟ ಹಾಕಿದ್ರಿ, ತಿಂಡಿ ಕೊಟ್ರಿ, ಇದೆಲ್ಲ ಅವರೊಳಗಿರೋ ದೇವರಿಗೆ ಸೇವೆ ಅಂತ ಅಂದ್ಕೊಂಡ್ರೆ ಅದುವರೆಗೂ ಮಾಡಿದ್ದು ದೇವರ ಪೂಜೆ. ಇವಾಗ ಇನ್ನೊಂದು ದೇವ್ರ ಪೂಜೆ ಸೆಕೆಂಡ್ ಪಾರ್ಟ್ ಮಾಡ್ತಾರೆ. ನೀವು ಆಮೇಲೆ ಪ್ರತಿಮೆ ಮುಂದೆ ಕೂತ್ಕೊಂಡು ಮಾಡೋದು ಏನಂತ ದೇವ್ರ ಪೂಜೆ ಸೆಕೆಂಡ್ ಪಾರ್ಟ್. ಫಸ್ಟ್ ಪಾರ್ಟ್ ಇವ್ರನ್ನೆಲ್ಲ ಯೋಗಕ್ಷೇಮ ವಿಚಾರಿಸ್ಕೊಂಡು ವ್ಯವಸ್ಥೆ ಮಾಡ್ಕೊಡೋದಿದೆಯಲ್ಲ, ಇದು ಫಸ್ಟ್ ಪಾರ್ಟ್. ಎಷ್ಟೋ ಜನರಲ್ಲಿ ಏನಿರುತ್ತೆ ಅಂತಂದ್ರೆ, ನಾವು ಅತ್ತೆ ಮಾವಂದ್ರು ಸೇವೆ ಮಾಡಿದ್ರೆ ದೇವ್ರ ಪೂಜೆ ಅಲ್ಲ, ಗಂಡ ಮಕ್ಕಳು ಸೇವೆ ಮಾಡಿದ್ರೆ ದೇವ್ರ ಪೂಜೆ ಅಲ್ಲ. ದೇವ್ರ ಪೂಜೆ ಅಂದ್ರೆ ನಾವೆಲ್ಲೋ ಹೋಗಿ ಕೂತ್ಕೋಬೇಕು ಅನ್ನೋ ಭ್ರಮೆಯಲ್ಲಿ ಸಾಧನೆಗಳನ್ನ ಹಾಳು ಮಾಡ್ಕೊಳ್ತಾ ಇರ್ತೇವೆ. ಆದರೆ ಗೃಹಸ್ಥರಿಗೆ ಒಂದು ಸಾಧನೆ, ಗೃಹಿಣಿಯರಿಗೆ ಒಂದು ಸಾಧನೆ, ಎಲ್ಲರಿಗೂ ಒಂದೊಂದು ರೀತಿ ಸಾಧನೆ ಹೇಳಿದ್ದಾರೆ. ಆದ್ದರಿಂದ ಶತ್ರುಪಾದೇವಿ ಬ್ರಹ್ಮದೇವರಂತಾನೆ ನೀನೇನು ಮಾಡ್ತೀರೋ ಅದೆಲ್ಲವನ್ನೂ ಕೂಡ ಹಾಗೆ ಕಾರ್ಯಕ್ರಮ
ಅಷ್ಟು ಸೇರಿಸ್ಕೊಂಡ್ಬಿಡಿ ಅಷ್ಟೇ. ನೀವು ಇತ್ಯರ್ಥಂ ಅಷ್ಟು ಸೇರಿಸ್ಕೊಂಡ್ರೆ ನೀವು ಮಾಡಿದ್ದೆಲ್ಲ ಹರಿಪೂಜೆ ಅಂತ ಸಮಾಧಾನ ಮಾಡಿ ಕಳಿಸ್ತಾರೆ. ಜೊತೆಗೆ ಅವರಿಗೆಲ್ಲ ಕೆಲವು ನಿಯಮಗಳಿದೆ. ಗಂಡಸರಿಗೆ ಅವಕಾಶ ಕೊಟ್ಟಿದ್ದೇವೆ, ನಿಯಮಗಳು ಜಾಸ್ತಿ ಮಾಡಿದ್ದೇವೆ ಅವರಿಗೆ. ಅವರು ಪ್ರತಿನಿತ್ಯ ತಲೆ ಇದ್ರೆ ತಲೆ ಮೇಲೆ ಸ್ನಾನ ಮಾಡಲೇಬೇಕು ಅವರು. ಅನಂತರ ಅವರಿಗೆ ಉಪವಾಸ ಅಥವಾ ಬೇರೆ ಬೇರೆ ವ್ರತಗಳೆಲ್ಲ ಕಡ್ಡಾಯವಾಗಿ ಮಾಡಬೇಕಾಗುತ್ತೆ. ನೀವು ಅವರಿಗೆ ಅವರೇನೇನು ಮಾಡ್ತಾರೆ ಧರ್ಮಾಚರಣೆ ಅದಕ್ಕೆ ಸಹಕಾರ ಕೊಟ್ಟರೆ ಸಾಕು. ಹೆಣ್ಮಕ್ಳು ಹೆಂಡತಿ ಬರೀ ಕೂಲಾಗಿದ್ರೆ ಸಾಕು, ಅನುಕೂಲ ಆಗಿರ್ಬೇಕು. ಆವಾಗ ಗಂಡಂದ್ರಿಗೂ ಸಾಧನೆ ಆಗುತ್ತೆ. ಆದ್ರಿಂದ ಅವರು ಮಾಡಿದ ಅವ್ರಿಗೆ ಏನು ನೀವು ಸಹಕಾರ ಕೊಟ್ಟು ಅವ್ರಿಗೆ ಪುಣ್ಯ ಮಾಡಿಸ್ತೀವಿ, ಅದರ ಕಾಲಭಾಗವು ನಿಮ್ಮ ಜೊತೆಗೆ ಸೇರ್ಕೊಳ್ಳುತ್ತೆ. ಆದ್ರಿಂದ ಅವರು ಮಾಡಿದ ಪುಣ್ಯವೂ ನಿಮ್ಗೆ ಸೇರುತ್ತೆ, ನೀವು ಮಾಡಿದ ಪುಣ್ಯವೂ ನಿಮ್ಗೆ ಸೇರುತ್ತೆ. ಅದರಿಂದ ಏನು ಯೋಚನೆ ಮಾಡೋದು, ಧೈರ್ಯವಾಗಿ ಹೋಗೋಣ ಅಂತ ಹೇಳಿ ಶತ್ರುಪಾದೇವಿ ಸಮಾಧಾನ ಪಡಿಸಿ ಕಳುಹಿಸಿದ ಕಥೆ ವಿಷ್ಣು ರಹಸ್ಯದಲ್ಲಿ ಬರ್ತಾ ಇದೆ. ಅದರಿಂದ ಆ ಶತ್ರುಪಾದೇವಿ ಅಂತ ನಾವು ಹೆಸರು ಕೇಳಿದಾಗ ಇದು ಈ ಕಥೆ ನಮ್ಮ ತಲೆಗೆ ಬರಬೇಕು. ಬಂದಾಗ ನಾವೇನು ಮಾಡಬೇಕು, ಶತ್ರುಪಾದೇವಿ ಕಥೆ ಕೇಳಿರೋದು ಅರ್ಥ ಆಗಿದೆ. ಅನಂತರ ಮುಂದೆ ಅನೇಕ ಜನ ಹೆಣ್ಮಕ್ಕಳು ಅವರ ಪರಂಪರೆಯಲ್ಲಿ ಬರ್ತಾರೆ. ದಕ್ಷ ಪ್ರಜಾಪತಿಗೆ ಪ್ರಸೂತಿ ದೇವಿಯಲ್ಲಿ ಅನೇಕ ಜನ ಹೆಣ್ಮಕ್ಕಳು ಹುಡ್ತಾರೆ. 60 ಜನ ಹೆಣ್ಮಕ್ಕಳು ಹುಡ್ತಾರೆ. ಅವರೆಲ್ಲ ಮಹಾನ್ ಭಾವರಿಗೆಲ್ಲ ಕೊಡ್ತಾರೆ. ಅತ್ರಿ ಋಷಿಗಳಿಗೂ ಕೂಡ ಅನಸೂಯಾದೇವಿಯನ್ನು ಕೊಟ್ಟಿದ್ದಾರೆ. ಅತ್ರಿ ಅನಸೂಯೆಯರು ತಪಸ್ಸು ಮಾಡ್ತಾ ಇದ್ದಾರೆ. ಭಗವಂತನನ್ನ ಮಗನನ್ನಾಗಿ ಪಡೆಯಬೇಕು ಅಂತ ತಪಸ್ಸು ಮಾಡೋದು. ತ್ರಿಮೂರ್ತಿಗಳು ಬಂದು ಪ್ರತ್ಯಕ್ಷ ನಾವು 3 ಜನ ನಿಮ್ಮ ಮನೆಗೆ ಬರ್ತೇವೆ, ಹೋಗ್ತೇವೆ, ಅವತಾರ ಮಾಡ್ತೇವೆ ಎಂದು ಅತ್ರಿ ಋಷಿಗಳಿಗೆ ಗಾಬರಿ ಆಯ್ತು. ಅಂದ್ರೆ ನಾವು ಒಬ್ಬರನ್ನೇ ಕರೆದು 3 ಜನ ಬಂದ್ರಲ್ಲ ಈ ಸಮಾಚಾರ. ಅದಕ್ಕೆ ಭಗವಂತ ಹೇಳ್ತಾನೆ, ನೀವು ಕರೆಯೋ ಧಾಟಿ ಒಳಗೆ 3 ಜನರು ಬರಬೇಕು ಅನ್ನೋ ಕ್ರಮ ಇತ್ತು. ನಿಮ್ಮ ಮನಸ್ಸಲ್ಲಿ ಏನಂತ ಬೇರೆ ವಿಚಾರ. ನೀವು ಕರೆಯೋ ಧಾಟಿ ಕೈ ಕರೆದ್ರಿ, ವಿಷ್ಣುವನ್ನು ಕರೆದ್ರಿ, ನಾನು ವಿಷ್ಣು ಬಂದಿದ್ದೇನೆ. ನನ್ನ ಬ್ರಹ್ಮರೂಪ ಶಿವರೂಪವನ್ನು ನೀವು ಚಿಂತನೆ ಮಾಡಿದ್ರಿ. ನನ್ನ ಬ್ರಹ್ಮರೂಪ ಬರಬೇಕಾದ್ರೆ ಅದಕ್ಕೆ ಅಧಿಷ್ಠಾನವಾದ ಚತುರ್ಮುಖ ಬ್ರಹ್ಮದೇವರು ಬರಬೇಕು. ನನ್ನ ಶಿವರೂಪವನ್ನ ನೀವು ಆಹ್ವಾನ ಮಾಡಿ ಧ್ಯಾನ ಮಾಡಿದ್ದೀರಾದ್ರಿಂದ ಶಿವರೂಪದ ಅಧಿಷ್ಠಾನವಾದ ರುದ್ರದೇವರು ಬರಬೇಕು. ಅದಕ್ಕೆ ತ್ರಿಮೂರ್ತಿಗಳು ಕೂಡ ನಿನ್ನ ಮನೆಯಲ್ಲಿ ನಾವು ಮಕ್ಕಳಾಗ ಅವತಾರ ಮಾಡ್ತೇವೆ. ಇಂಥ ಮಹಾನ್ ಭಾವರು ಅತ್ರಿ ಋಷಿಗಳು. ಅತ್ರಿ ಗೋತ್ರ ಅಂತ ಆತ್ರೇಯ ಗೋತ್ರ ಅಂತ ಹೇಳ್ಕೊಳ್ತಾ ಇರ್ತೇವೆ. ಎಲ್ಲ ತಿಳ್ಕೊಂಡಿರ್ಬೇಕು ನಮ್ಮ ಗೋತ್ರದ ಹಿರಿಯರು ಎಂಥವರು. ವಿಶ್ವಾಮಿತ್ರ ಗೋತ್ರ ಅನ್ನೋದು ಸಂಧ್ಯಾವಂದನೆ ಬಿಟ್ಬಿಡೋದು. ಜಗತ್ತಿಗೆ ಗಾಯತ್ರಿ ಮಂತ್ರ ಕೊಟ್ಟ ಮಹಾನ್ ಭಾವರು ವಿಶ್ವಾಮಿತ್ರರು. ನಿಮ್ಮ ಗೋತ್ರ ಯಾರು? ವಿಶ್ವಾಮಿತ್ರ ಗೋತ್ರ. ಸಂಧ್ಯಾವಂದನೆ ನಮ್ಮ 3ನೇ ತಲೆಮಾರು ಹಿಂದಿನವರು ಮಾಡ್ತಾ ಇದ್ರು. ಆಮೇಲೆ ನಮ್ಗೆ ಆಗಬಾರಲ್ಲ ಅಂತ ನಮ್ಮ ಅಜ್ಜಿ ಹೇಳಿದ್ರು. ನಾವೆಲ್ಲ ಬಿಟ್ಟಿದ್ದೇವೆ. ಅಂದ್ರೆ ಏನು ಪ್ರಯೋಜನ? ಅದರಿಂದ ಆ ಗೋತ್ರ ಪ್ರವರ್ತಕರು ಯಾರ್ಯಾರು ಋಷಿಗಳಿದ್ದಾರೆ ಅವರ ಚರಿತ್ರೆ ಸ್ವಲ್ಪ ಕೇಳಬೇಕು. ಹೇಳಿ ಅಂಥ ಮಹಾನುಭಾವರ ಗೋತ್ರ ಹೇಳ್ಕೊಂಡು ನಾವು ಹೇಗೋ ಬದುಕಿದ್ರೆ ಅವ್ರಿಗೆ ಅಪಚಾರ ಮಾಡಿದಂತಾಗತ್ತೆ ಅನ್ನೋ ಎಚ್ಚರಿಕೆ ನಮ್ಮಲ್ಲಿ ಸೇರ್ಕೊಂಡ್ರೆ ಆವಾಗ ಎಷ್ಟೋ ಸಾಧನೆಗೆ ಸ್ಫೂರ್ತಿ ಪ್ರೇರಣೆ ಸಿಗ್ತಾ ಇರುತ್ತೆ. ಅಂತಹ ತ್ರಿಮೂರ್ತಿಗಳನ್ನ ಭಗವಂತನ 3 ರೂಪಗಳನ್ನ ಮತ್ತು ತ್ರಿಮೂರ್ತಿಗಳನ್ನ ತನ್ನ ಮಕ್ಕಳನ್ನಾಗಿ ಪಡೆದಂತಹ ಮಹಾಭಾಗ್ಯಶಾಲಿಗಳು ಅತ್ರಿ ಅನಸೂಯೆ. ಅಲ್ಲ, ಈ ಕಥೆ ಕೇಳಿದಾಗ ನಮಗೂ ಹೀಗೆ ತ್ರಿಮೂರ್ತಿಗಳ ಮಕ್ಕಳಾಗಿ ಹುಡುಗಕ್ಕೆ ಏನ್ ಮಾಡ್ಬೇಕಾಗ್ತದೆ ಅಂದ್ರೆ ಅಲ್ಲಿ ಹೆಸರಲ್ಲೇ ಇದೆ ಅತ್ರಿ ಅನಸೂಯ. ಅನಸೂಯ ಅಂದ್ರೆ ಮೊದಲು ಅಸೂಯೆ ಬಿಡಬೇಕು. ಅಸೂಯೆ ಬಿಟ್ರೆ ನಾವು ಅನಸೂಯ ಆಗ್ತೇವೆ. 3 ಬಿಟ್ರೆ ಅತ್ರಿ ಆಗ್ತೇವೆ. ನಾವು 3 ಬಿಡ್ಬೇಕು ಅಂದ್ರೆ ಬಿಡಬಾರದು, 3 ಬಿಡಬಾರದು, 3 ಬಿಟ್ಟರಾಗಬಾರದು. ಬಿಡಬೇಕಾದ್ರೆ 3 ಬಿಡಬೇಕಾಗ್ತದೆ. ಕಾಮ ಕ್ರೋಧ ತಥಾ ಲೋಭ ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಅಂತ ಕೃಷ್ಣ ಗೀತೆಯಲ್ಲಿ ಕಾಮ ಕ್ರೋಧ ಲೋಭ ಪ್ರಧಾನವಾಗಿ ಇದು 3 ನರಕದ ಹೆಬ್ಬಾಗಿಲುಗಳು ಅಂತ ಹೇಳ್ತಾನೆ. ಅದ್ರಲ್ಲಿ ತತ್ಯಾಜ್ಯ ಅದನ್ನು ಬಿಡಬೇಕು. ಹಾಗೆ ಬಿಡಬೇಕಾದ 3 ಬಿಟ್ರೆ, ಬಿಡಬೇಕಾದ ಅಸೂಯೆಯನ್ನು ಬಿಟ್ರೆ ನಮ್ಮಲ್ಲೂ ಕೂಡ ಅತ್ರಿ ಅನಸೂಯೆಯರ ದಾಂಪತ್ಯದ ಸಂವಿಧಾನ ಬಂದರೆ ತ್ರಿಮೂರ್ತಿಗಳ ಅನುಗ್ರಹವು ನಮಗಾಗುತ್ತೆ ಅನ್ನೋದೇ ಆ ಹೆಸರಿನಲ್ಲಿ ಅಡಕವಾಗಿರತಕ್ಕಂತಹ ಬಹಳ ಮಹತ್ವದ ಸಂದೇಶ ಅಂತ ನಾವು ಗಮನಿಸ್ಬೇಕು. ಅನಂತರ ಅವರ ಗಂಡು ಮಕ್ಕಳ ಚರಿತ್ರೆಯನ್ನು ಹೇಳ್ತಾರೆ. ಹೇಳುವಾಗ ಆ ವಂಶ ಪರಂಪರೆಯಲ್ಲಿ ಉತ್ಥಾನಪಾದನಿಗೆ 2 ಹೆಂಡತಿಯರು, ಸುನೀತಿ ಸುರುಚಿ ಅಂತ. ಸುನೀತಿಯಲ್ಲಿ ಧ್ರುವ ಮಗನಾಗಿ ಹುಟ್ಟಿದ್ದಾನೆ, ಸುರುಚಿಯಲ್ಲಿ ಉತ್ತಮ ಅನ್ನುವ ಮಗನಾಗಿ ಹುಟ್ಟಿದ್ದಾನೆ. ಸಿಂಹಾಸನದ ಮೇಲೆ ರಾಜ ತನ್ನ ತೊಡೆಯ ಮೇಲೆ ಸುರುಚಿಯ ಮಗನಾದ ಉತ್ತಮನನ್ನ ಕೂಡಿಸಿಕೊಂಡು ಕೂತಿದ್ದಾನೆ. ಧ್ರುವ ಮಗು ಅದರಿಂದ ಬಾಲ್ಯ ಸಹಜ ಕುತೂಹಲದಿಂದ ಓಡಿ ಹೋಗಿ ಅಪ್ಪನ ತೊಡೆ ಏರಬೇಕು ಅಂತ ಕೂತ್ಕೊಳ್ಳೋದಕ್ಕೆ ಓಡ್ತಾ ಇದ್ದಾನೆ. ಆಗ ಕರೆದಿದ್ದಾರೆ ಸುರುಚಿ, ಮಗು ಸಿಂಹಾಸನದ ಮೇಲೆ ಕೂತಿರತಕ್ಕಂತಹ ರಾಜನ ತೊಡೆ ಇರೋ ಭಾಗ್ಯ ನಿನಗಿಲ್ಲ. ಯಾಕೆಂದ್ರೆ ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿಲ್ಲ, ಸುನೀತಿಯ ಹೊಟ್ಟೆಯಲ್ಲಿ ಹುಟ್ಟಿಲ್ಲ. ಯಾವ ಸುನೀತಿ ಗಂಡನಿಂದ ಸ್ವಲ್ಪ ಪರಿತ್ಯಕ್ತಳಂತೆ ದೂರ ಉಳಿದಿದ್ದಾಳೆ, ಹೊರಗೆ ಹೋಗಿದ್ದಾಳೆ, ಅವಳ ಮಗನಾಗಿ ಹುಟ್ಟಿದ್ದೀನಿ. ನಾವು ಸಾಮಾನ್ಯವಾಗಿ ಚಿರಂಜೀವಿ ಸೌಭಾಗ್ಯವತಿ ಅಂತೆಲ್ಲ ಬರಿತಾ ಇರ್ತೇವೆ. ಸೌಭಾಗ್ಯ ಭಾಗ್ಯ ಹೆಸರು ಇಟ್ಕೊಂಡಿರ್ತೇವೆ, ಹೆಸರು ಇಟ್ಕೊಂಡಿರ್ತೇವೆ, ಎಲ್ಲ ಇರುತ್ತೆ. ಅಂದ್ರೆ ಶಾಸ್ತ್ರದಲ್ಲಿ ಭಾಗ್ಯ ಅಂದ್ರೆ ಏನು ಅಂತ ಒಂದು ಅರ್ಥ ಹೇಳ್ತಾರೆ. ಭಾಗ್ಯ ಅಂದ್ರೆ ಗಂಡನ ಪ್ರೀತಿಗೆ ಪಾತ್ರಳಾಗುವಿಗೆ, ಇದಕ್ಕೆ ಭಾಗ್ಯ ಅಂತ ಹೆಸರು. ಹಾಗೆ ಅಂತ ಶಾಸ್ತ್ರದಲ್ಲಿ ಅದೊಂದು ನಿರ್ವಚನ ಹೇಳ್ತಾರೆ. ಆದ್ರಿಂದ
ಈಗ ಸುನೀತಿ ಕಾರಣಾಂತರದಿಂದ ಸುನೀತಿಯ ಬಗ್ಗೆ ಸ್ವಲ್ಪ ಇವನು ಉದಾಸೀನ ಮಾಡಿದ್ದಾನೆ, ಸುರುಚಿನ ಹತ್ರ ಇಟ್ಕೊಂಡಿದ್ದಾರೆ. ಆದ್ದರಿಂದ ಗಂಡನಿಗೆ ಬೇಕಾದವಳು ಅಂತ ಅನಿಸ್ಕೊಳ್ಳೋದು ದೊಡ್ಡ ಭಾಗ್ಯ. ಯಾರಿಗೋ ಗಂಡನಿಗಲ್ಲ, ಅವ್ರ ಗಂಡನಿಗೆ ಬೇಕಾದವಳು ಅಂತ ಅನಿಸ್ಕೋಬೇಕು. ಅದೇ ಭಾಗ್ಯ. ಈಗಿನ ಕಾಲದಲ್ಲಿ ಏನೇನೋ ಆಗಿರುತ್ತೆ, ಶಬ್ದ ಪೂರ್ತಿ ಶಬ್ದ ಹೇಳಿದವರು ಇನ್ನೇನೋ ಅರ್ಥ ಮಾಡ್ಕೊಂಡ್ಬಿಡ್ತಾರೆ, ಅಂತ ವಾತಾವರಣ ಇದೆ. ಹಾಗಾಗಿ ತಮ್ಮ ತಮ್ಮ ಗಂಡನಿಗೆ ಬೇಕಾದವಳು ಅಂತ ಅನಿಸ್ಕೊಳ್ಳೋದಿದೆಯಲ್ಲ, ಅದೇ ದೊಡ್ಡ ಭಾಗ್ಯ ಅಂತ ಶಾಸ್ತ್ರದಲ್ಲಿ ಭಾಗ್ಯ ಶಬ್ದದ ಅರ್ಥವನ್ನು ಹೇಳ್ತಾರೆ. ಹಾಗೆ ಸುರುಚಿ, ನನ್ನ ಸೌಭಾಗ್ಯವತಿಯಾದ ನನ್ನ ಮಗನಾಗಿ ಹುಟ್ಟಿಲ್ಲ ನೀನು, ದುರ್ಭಾಗ್ಯಳಾದ ಸುನೀತಿಯ ಹೊಟ್ಟೆಯಲ್ಲಿ ಹುಟ್ಟಿದ್ದಿ, ಆದರೆ ನಿನಗೆ ಸಿಂಹಾಸನ ಇರೋ ಭಾಗ್ಯ ಇಲ್ಲ. ಕ್ಷಾತ್ರ ತೇಜಸ್ಸಿನ 5 ವರ್ಷದ ಸಂಸ್ಕಾರ ಸಂಪನ್ನನಾದ ಧ್ರುವನಿಗೆ ಈ ಅಪಮಾನವನ್ನು ಸಹಿಸಿಕೊಳ್ಳಿಕ್ಕೆ ಆಗಲಿಲ್ಲ. ಓಡಿ ಹೋಗಿ ಅಮ್ಮನ ಸೆರಗಲ್ಲಿ ಮುಖ ಇಟ್ಟು ಕಿರ್ಕಳಿಸಿ ಅತ್ತ. ಅಮ್ಮ ತನ್ನ ಸೆರಗ ತುದಿಯಿಂದ ಧ್ರುವನ ವರ್ಷ ಏನು ಮಗು ಯಾಕಪ್ಪ ಆಡ್ತಾ ಇದ್ದೇನು ಸಮಾಚಾರ ಹಾಗೆ ಕೇಳಿದಾಗ ಧ್ರುವ ನಡೆದ ವೃತ್ತಾಂತವನ್ನು ಹೇಳಿದ. ಅದಕ್ಕೆ ಮುಂಚೆ ನಾರದರೇ ಒಂದು ಕಾಲದಂತ ನಡೆದ ವೃತ್ತಾಂತವನ್ನೆಲ್ಲ ಸುನೀತಿ ಹೇಳಿದ್ದಾರೆ. ಸುನೀತಿ ಹೇಳಿದ್ರು, ನಿನ್ನ ಚಿಕ್ಕಮ್ಮ ನಿನಗೆ ಅವಮಾನ ಮಾಡಿದ್ದಾಳ, ಅವಳು ಸರಿಯಾಗಬೇಕು ಅಂತಾನೆ ಹೇಳಿದ್ರೆ ಅವಳು ಕತೆ ಭಾಗವತರು ಸಿಗ್ತಾ ಇರಲಿಲ್ಲ. ಅದಕ್ಕೆ ಹೀಗೆ ಹೇಳೋರೆಲ್ಲ ನಾವು ಕೇಳ್ತಾ ಕೂತಿರ್ತೇವೆ ಭಾಗವತದಲ್ಲಿ. ಹೇಳೋರು ಯಾರು ಭಾಗವತದಲ್ಲಿ ಅಂತವ್ರು ಯಾರು ಬರಲ್ಲ. ಹಾಗಾಗಿ ಸುನೀತಿ ಹೇಳ್ತಾಳೆ, ಮಗು ಧ್ರುವ ನಿನಗೆ ಅಪಮಾನ ಆಯಿತು, ಸುರುಚಿಯಿಂದ ಅಪಮಾನ ಆಯಿತು. ಸುರುಚಿಯಿಂದ ಅಪಮಾನ ಅಂತ ಅನ್ಕೊಂಡಿದ್ದಿಲ್ಲ, ಮೊದಲು ಆ ಹುಳವನ್ನು ತಲೆಯಿಂದ ಹೊರಗೆ ಹಾಕು. ಯಾಕೆಂದ್ರೆ ಮಾನಾಪಮಾನಗಳು ನಮ್ಮ ಕರ್ಮದ ಫಲ. ಅದಕ್ಕೆ ಒಬ್ಬ ವ್ಯಕ್ತಿಯನ್ನು ಭಗವಂತ ನಿಮಿತ್ತ ಮಾಡ್ತಾನೆ. ಆದ್ರೆ ನಮ್ಮ ಸನ್ಮಾನ ಆದರೂ ಅದು ನಮ್ಮ ಪುಣ್ಯದ ಫಲ, ಅಪಮಾನ ಆದರೂ ನಮ್ಮ ಪಾಪದ ಫಲ. ಅದು ಆ ಅಪಮಾನವನ್ನು ಮಾಡಲಿಕ್ಕೆ ಸನ್ಮಾನವನ್ನು ಮಾಡಲಿಕ್ಕೆ ಯಾರನ್ನೋ ಒಬ್ಬರಿಗೆ ಭಗವಂತ ಪ್ರೇರಣೆ ಕೊಡ್ತಾನೆ. ಆದ್ರಿಂದ ನಮ್ಮ ಕರ್ಮ ಫಲವಾಗಿ ಮಾನಾಪಮಾನಗಳನ್ನು ನಾವು ಪಡೆಯೋದು ಅದು ನಮ್ಮ ಕರ್ಮಗಳ ಫಲ. ಆದ್ರಿಂದ ಸುರುಚಿಯಿಂದ ನನಗೆ ಅಪಮಾನ ಆಯಿತು ಅನ್ನೋದು ತಲೆಯಿಂದ ಹೊರಗಾಕು. ಸುರುಚಿಯನ್ನು ನಿಮಿತ್ತ ಮಾಡಿಕೊಂಡು ನಿನ್ನ ಕರ್ಮದ ಫಲವನ್ನು ನಿನಗೆ ಅನುಭವಕ್ಕೆ ಬರುವಂತೆ ಮಾಡಿದ್ದಾನೆ ಭಗವಂತ ಅನ್ನೋದನ್ನು ಅರ್ಥ ಮಾಡು. ಇದು ನಮ್ಮ ತಲೆ ಒಳಗಿರಬೇಕು. ಯಾವುದೇ ಕೆಳಕು ಏನೇ ಆದರೂ ಕೂಡ ನಾವು ವ್ಯಕ್ತಿಗಳಿಂದ ಆಯಿತು ಅಂತ ತಿಳ್ಕೊಂಡು ಆ ವ್ಯಕ್ತಿಯನ್ನು ಶಾಶ್ವತವಾಗಿ ದ್ವೇಷ ಮಾಡುವುದನ್ನು ಕಲ್ತ್ಕೊಳ್ತೇವೆ. ಮಹಾಭಾರತದಲ್ಲಿ ಹೇಳ್ತಾರೆ, ಯಾರು ದ್ವೇಷ ಮಾಡ್ತಾರೆ, ಯಾರು ಯಾವಾಗಲೂ ಕೂಡ ಸಿಡಿಮಿಡಿ ಆಗ್ತಾ ಇರ್ತಾರೆ, ಅವರ ಆರೋಗ್ಯ ಹಾಳಾಗಿ ಹೋಗುತ್ತೆ. ಯಾರು ಆರೋಗ್ಯವಂತರಾಗಿರ್ಬೇಕು ಅಂತಿದ್ರೆ ಅವರು ಇನ್ನೊಬ್ಬರನ್ನು ನೋಡಿ ಹೊಟ್ಟೆ ಕಿಚ್ಚು ಬಿಡೋದು ಬಿಡಬೇಕು, ಇನ್ನೊಬ್ಬರ ಮೇಲೆ ಸಿಡಿಮಿಡಿ ಮಾಡೋದು ಬಿಡಬೇಕು. ಇದೆಲ್ಲ ಈ ಅಸೂಯೆ ದ್ವೇಷ ಇದನ್ನೆಲ್ಲ ಬಿಟ್ರೆ ಅವರು ಆರೋಗ್ಯವಂತರಾಗಿರ್ತಾರೆ ಅಂತ ಹೇಳಿ ಮಹಾಭಾರತದಲ್ಲಿ ವೇದವ್ಯಾಸನ ಒಂದು ಕಡೆ ಹೇಳ್ತಾರೆ. ಆರೋಗ್ಯದ ಸೂತ್ರ ಅಂದ್ರೆ ಈ ವ್ಯಕ್ತಿತ್ವವನ್ನು ಸಂಪಾದನೆ ಮಾಡ್ಕೊಳ್ಬೇಕು, ಆಗ ನಾವು ಆರೋಗ್ಯವಾಗಿರ್ತೇವೆ ಅಂತ ಹೇಳ್ತಾರೆ. ಅದರಿಂದ ಯಾವುದೇ ಸಂದರ್ಭಗಳು ಬಂದಾಗ, ಯಾರೋ ನಿಂದನೆಗಳನ್ನು ಮಾಡಿದಾಗ ಇನ್ನೊಂದು ಮಾತು ಹೇಳ್ತಾರೆ ಮಹಾಭಾರತದಲ್ಲಿ. ಕೃಷ್ಣ ಒಂದು ಕಡೆ ಹೇಳ್ತಾರೆ ಮಹಾಭಾರತದಲ್ಲಿ, ಈಗ ಸನ್ಮಾನ ಆದ್ರೆ ಖುಷಿ ಪಡಬೇಕು, ಅಪಮಾನ ಆದ್ರೆ ಖುಷಿ ಪಡಬೇಕು ಅನ್ನೋದು ಪ್ರಶ್ನೆ. ಅದಕ್ಕೆ ಭಗವಂತ ಹೇಳ್ತಾನೆ, ಸನ್ಮಾನ ಆದ್ರೆ ಪುಣ್ಯ ಕರಗತ್ತೆ, ಅಪಮಾನ ಆದ್ರೆ ಪಾಪ ಕರಗತ್ತೆ. ನಿನಗೇನು ಕರಗಬೇಕು ನೀನು ಯೋಚನೆ ಮಾಡ್ಕೊ ಅಂತ ಕೃಷ್ಣ. ಅದಕ್ಕೆ ದಾಸರಿಗೆ ಯಾವ ಸನ್ಮಾನವಾದ್ರೆ ಒಳ್ಳೆಯದು ತಾಳಕ್ಕೆ ಹೋಗಲಿಲ್ಲ ಅವರೆಲ್ಲ ಜಾಣರವರು ದಾಸರು. ಅವರ ಅಪಮಾನವಾದರೆ ಒಳ್ಳೆಯದು, ನಿಂದಕರಿರಬೇಕು ಅಂತ ಹೀಗೆ ಹೇಳಿದ್ರೆ ಹೊರತು ನಮ್ಮ ಹೊಗಳೋರು ಇರಬೇಕು, ನಾವೇ ದುಡ್ಡು ಕೊಟ್ಟು ಸನ್ಮಾನ ಮಾಡಿಸ್ಕೋಬೇಕು, ನಾವೇ ಸನ್ಮಾನ ಪತ್ರವನ್ನು ನಾವು ಬರ್ಕೊಟ್ಟು ಮಾಡಿಸ್ಕೋಬೇಕು, ಇದೆಲ್ಲ ಚಪಗಳೇ ಇರಲಿಲ್ಲ ಅವರಿಗೆಲ್ಲ ಹರಿದಾಸರಿಗೆ. ಅವರಂದ್ರು ಅಪಮಾನವಾದರೆ ಒಳ್ಳೆಯದು ಹಾಗೆ ಅಂತ ಹೇಳಿದ್ರು. ಅಂದ್ರೆ ಅಪಮಾನವನ್ನು ಹೇಗೆ ಎದುರಿಸ್ತೇವೆ ಅನ್ನೋದರ ಮೇಲೆ ನಮ್ಮ ವ್ಯಕ್ತಿತ್ವ, ದುಃಖ ಕಷ್ಟಗಳನ್ನು ಹೇಗೆ ಎದುರಿಸ್ತೇವೆ ಅನ್ನೋದರ ಮೇಲೆ ನಮ್ಮ ವ್ಯಕ್ತಿತ್ವ ಸಾಣಿಗೆ ಹಿಡಿಯೋದು ಅಂತ. ಆದ್ರಿಂದ ಫೇಸ್ಬುಕ್ ನೋಡಿದ್ರೆ ಪ್ರಯೋಜನ ಇಲ್ಲ, ಫೇಸ್ ಮಾಡೋದು ಹೇಗೆ ಅಂತ ಅನ್ಕೋಬೇಕು. ಹಳೆ ಕಾಲದವರು ಫೇಸ್ಬುಕ್ ನೋಡ್ತಾ ಇರಲಿಲ್ಲ, ಆದ್ರೆ ಫೇಸ್ ಮಾಡೋದು ಕಲ್ತಿದ್ರು, ಅವ್ರಿಗೆ ಫೇಸ್ ಹುಟ್ಟಿತ್ತು. ಅದರಿಂದ ಆ ವ್ಯಕ್ತಿತ್ವವನ್ನು ನಾವು ಬೆಳೆಸ್ಕೊಳ್ಬೇಕು ಅನ್ನೋದನ್ನು ಹೇಳ್ತಾರೆ. ಹೀಗೆ ಆ ಸುರುಚಿಯ ಮೇಲೆ ದ್ವೇಷ ಹುಟ್ಟಬಾರದು, ಹಾಗೆ ಸುನೀತಿ ಬೋಧನೆ ಮಾಡಿದ್ದಾರೆ. ಜೊತೆಯಲ್ಲಿ ಅವರು ನಮಗೆ ಕೊಟ್ಟರು, ಇವರು ಕಿತ್ಕೊಂಡ್ರು, ಇದೆಲ್ಲ ತಲೆ ನಮ್ಗೆ ತುಂಬಿಕೊಂಡಿರುತ್ತೆ. ಪಕ್ಕದಲ್ಲಿ ಅವ್ರದ್ದು ದಂಡಿ ಇಟ್ಟರು, ನಮ್ಗೆ ಲಾಸ್ ಆಯ್ತು, ಅಥವಾ ಇನ್ಯಾರೋ ಆಚಾರ ಬಂದ್ಬಿಟ್ರು, ನಮ್ಮ ಉಪನ್ಯಾಸ ಕರೆದು ಕಮ್ಮಿ ಆಗೋಯ್ತು. ಇದೆಲ್ಲ ನಮ್ಮ ತಲೆಯಲ್ಲಿ ಉಪನ್ಯಾಸ ಮಾಡಿದ್ರು 1 ಗಂಟೆ ಆಮೇಲೆ ತಲೆಯೊಳಗೆ ಹುಳ ಹೋಗೋ ನಮಗೆ. ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ, ನಿನಗೆ ಕೊಡೋದು ನಿನಗೆ ಬಿಡೋದು ಎಲ್ಲ ಭಗವಂತ. ಆದ್ರಿಂದ ನಿನ್ನ ಕರ್ಮಾನುಸಾರವಾಗಿ ಅವ್ರು ಕೊಡ್ತಾನೆ, ನಿಲ್ಲಿಸ್ತಾನೆ, ತಗೋತಾನೆ, ಎಲ್ಲ ಮಾಡ್ತಾರೆ. ಆದ್ರೆ ಲಕ್ಷ್ಮೀ ದೇವಿ ಅವನ ಹೆಂಡತಿ ಕಳಿಸಿದ್ರೆ ನಮ್ಮನೆ ಕರ್ಕೋಬೇಕು, ಕಳಿಸೋರು ಭಾವಿಸ್ಕೊಂಡಿರ್ಬೇಕಂತೆ, ಕರ್ಕೊಂಬರಕ್ಕಾಗಲ್ಲ ನಾವು. ಆದ್ರಿಂದ ಭಗವಂತನ ಒಂದು ಸಂಕಲ್ಪದಂತೆ ನಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರೋದು. ನಿನಗೆ ಉನ್ನತವಾದ ಸ್ಥಾನ ಬೇಕು ಅಂತಂದ್ರೆ ನೀನು ಭಗವಂತನಲ್ಲಿ ಶರಣ, ಅವನು ಕೊಡೋದು ಸ್ಥಾನದ ಪರಮಾತ್ಮ ಸ್ಥಾನವನ್ನು ಕೊಡ್ತಕ್ಕಂಥ ಭಗವಂತ, ಅವನಲ್ಲಿ ಶರಣಾಗೋದು ಬಿಟ್ಟು ಕಂಡ ಜನರಲ್ಲಿ ಯಾಕೆ ಧೈರ್ಯ ತೋರಿಸ್ಕೊಂಡು ತಿರ್ಬೇಕು. ಆದ್ರಿಂದ ಭಗವಂತನಲ್ಲಿ ಶರಣಾಗು.
ಅತ್ಯುನ್ನತವಾದ ಸ್ಥಾನವನ್ನು ಈ ತನಕ ಯಾರ್ಯಾರು ಪಡೆದಿದ್ದಾರೆ ಬ್ರಹ್ಮಾದಿ ದೇವತೆಗಳು ಅವರೆಲ್ಲರೂ ಪಡೆದದ್ದು ಅವನ ಕೃಪೆಯಿಂದಲೇ ಹೊರತು ಇನ್ಯಾರದರಿಂದಲೂ ಅಲ್ಲ. ಅದರ ನೀನು ಕೂಡ ಅವನಿಗೆ ಶರಣಾಗು ಅಂತ ಸುನೀತಿ ಹೇಳ್ತಾರೆ. ಮಕ್ಕಳಿಗೆ ಈ ಒಂದು ಬದುಕಿನ ಮೌಲ್ಯವನ್ನು ನಾವು ಕಲಿಸ್ಕೊಟ್ರೆ ಆ ಮಕ್ಕಳು ಹತಾಶರಾಗಿ ಬೆಳೆಯೋದನ್ನು ನಿಲ್ಲಿಸ್ಕೋತಾರೆ. ಹಳೆಯ ಕಾಲದಲ್ಲೆಲ್ಲ ಕಥೆ ಕೇಳಿ ಇಂಪ್ರೆಸ್ ಆಗೋರು, ಈಗೆಲ್ಲ ಇಂಪ್ರೆಸ್ ಬರೀ ಡಿಪ್ರೆಸ್ ಆಗೋರೇ ಈಗ ಜಾಸ್ತಿ. ಯಾಕೆಂದ್ರೆ ಮಹಾಭಾರತ ಭಾಗವತ ರಾಮಾಯಣಗಳ ನಾಟಕಗಳ ಮೂಲಕ, ಕಾವ್ಯಗಳ ಗಮಕ ವಾಚನಗಳ ಮೂಲಕ, ಬಯಲಾಟಗಳ ಮೂಲಕ ಆ ಕಥೆಗಳನ್ನೆಲ್ಲ ಅನಕ್ಷರಸ್ಥರು ಕೇಳಿ ಸಂಸ್ಕಾರ ಸಂಪನ್ನರಾಗಿದೆ. ಈಗ ಬುದ್ಧಿವಂತರು ಕಮ್ಮಿಯಾಗಿ ವಿದ್ಯಾವಂತರೇ ಜಾಸ್ತಿ ಆಗಿರೋದ್ರಿಂದ ಬದುಕೋದು ಕಲಿಯಿಲ್ಲ, ಮತ್ತು ಬದುಕೋದು ಕಲಿಯಿಲ್ಲ, ಸಾಯೋದು ಸಾಯಿಸೋದು ಎರಡೇ ಕಟ್ಕೊಂಡಿದ್ದೇವೆ ನಾವು. ಇದು ನಮ್ಮ ಹಣೆ ಬರ ಆಗಿದೆ. ಇಂಥ ಒಂದು ಮೌಲ್ಯವನ್ನ ಧ್ರುವನ ಹೃದಯದಲ್ಲಿ ಚಿಂತನೆ ಮಾಡ್ತಾರೆ ಸುನೀತಿ ದೇವಿ. ಆಗ ಧ್ರುವ ತಪಸ್ಸಿಗೆ ಹೋಗ್ತಾನೆ. ಅವನ ಅರಮನೆ ಒಳಗೆ ಓಡಾಡಿಕೊಂಡಿರೋ ಹುಡುಗ ಅರಮನೆಯಿಂದ ರಸ್ತೆ ಹೇಗಿರುತ್ತೆ ಅಂತಾನೆ ಪರಿಚಯ ಇಲ್ಲ. ನರಸಿಂಹಪುರಾಣ ಹೇಳ್ತಾರೆ, ಅರಮನೆಯಿಂದ ರಸ್ತೆ ಯಾವ ರೀತಿ ಹೋಗ್ಬೇಕು ಅಂತ ಗೊತ್ತಿಲ್ಲ, ನನ್ನ ಅರಮನೆ ವಾತಾವರಣದಲ್ಲೇ ಬೆಳೆದವನು, ಈಗ ಇದ್ದಕ್ಕಿದ್ದಂತೆ ಮನೆ ಬಿಟ್ಟು ಬಂದ್ಬಿಟ್ಟಿದ್ದೇನೆ, ಹೇಗೆ ಹೋಗ್ಬೇಕು, ಏನು ಹೋಗ್ಬೇಕು, ಯಾರ ಮನೆಗೆ ದಾರಿ ತೋರಿಸ್ತಾರೆ, ಈ ಸಮಾಚಾರ ಹಾಗೆ ಅಂತ ಆ ಧ್ರುವ ಅಂದುಕೊಳ್ಳುವಾಗ ಕಾಲ ಗುರುಗಳು ನಮ್ಗೆ ಬೇಕು ಅಂತ ಗುರುಗಳು ಸಿಕ್ಕಿದ್ರು ಅಂದ್ರೆ ದೇವರ ಅನುಗ್ರಹ ಆಗಿದೆ ಅಂತ. ಇಲ್ಲೇ ಹೋದ್ರೆ ನಮ್ಗೆ ಬೇಕು ಅಂತಾಗಲೂ ಗುರುಗಳು ಸಿಗಲ್ಲ. ಆದ್ರಿಂದ ನಮಗೆ ಓದ್ಕೋಬೇಕು ತಿಳ್ಕೋಬೇಕು ಅಂತ ಅನಿಸಿದ ಕೂಡಲೇ ಒಬ್ಬ ಗುರುಗಳು ಒದಗಿದ್ರು ಅಂದ್ರೆ ದೇವರದ್ದು ನಮ್ಗೆ ತಿಳಿಸಬೇಕು ನಮ್ಮ ಸಂಕಲ್ಪ ಬಂದಿದೆ ಅಂತ ಅರ್ಥ. ಹಾಗೆ ಅವರು ಧ್ರುವ ಚಡಪಡಿಸ್ತಾ ಇದ್ದಾಗ ನಾರದರು ಬರುವರು. ನಾರದರು ಅವನಿಗೆ ಉಪದೇಶ ಮಾಡ್ತಾರೆ, ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನು ಉಪದೇಶ ಮಾಡ್ತಾರೆ, ಧ್ಯಾನ ಮಾಡುವ ಕ್ರಮವನ್ನು ಹೇಳಿಕೊಡ್ತಾರೆ, ಸ್ಥಾನವನ್ನ ಹೇಳಿಕೊಡ್ತಾರೆ. ಆಗ ಧ್ರುವ ಹಾಗೆ ಧ್ಯಾನ ಮಾಡ್ತಾ ಇದ್ದಾನೆ. ಧ್ಯಾನ ಮಾಡುವಾಗ ತಪಸ್ಸು ಮಾಡಲಿಕ್ಕೆ ಕೂತಿದ್ದಾನೆ. ಮೊದಲನೇ ತಿಂಗಳು 3 ದಿವಸಕ್ಕೆ ಒಮ್ಮೆ ಆಹಾರ ಸೇವನೆ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದಾನೆ. 3 ದಿವಸದ ಉಪವಾಸದ ದೇಹಕ್ಕೆ ಒಗ್ಗಿದ ಮೇಲೆ ಆನಂತರ ಮುಂದಿನ ತಿಂಗಳು 6 ದಿವಸಕ್ಕೆ ಒಮ್ಮೆ ಆಹಾರ ಸೇವನೆ ಮಾಡ್ತಾ ಇದ್ದ. ಮೊದಲು ಹಣ್ಣು ಹಂಪಲುಗಳು ತಗೊಂಡ, ಆಮೇಲೆ ಉದುರಿದ ಎಲೆ ಹುಲ್ಲುಗಳು ತಿಳ್ಕೊಂಡ, ಆಮೇಲೆ ಬರೀ ನೀರು ಕೊಡದ 9 ದಿವಸಕ್ಕೆ ಒಂದ್ಸಲ. ಇದೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕು, ಯಾಕಂದ್ರೆ ನಾವು ನೀರು ಬೇಕು ಅಂತಾಗಲೇ ಸಿಗಲ್ಲ. ಕಾರ್ಪೊರೇಷನ್ ಬಿಟ್ಟಾಗ ನಾವು ನೀರು ಕುಡಿಬೇಕು. ಇದನ್ನೆಲ್ಲ ಅಭ್ಯಾಸ ಮಾಡ್ಕೊಂಡ್ರೆ ತಪಸ್ಸು ಆಯ್ತು, 2 ಆಯ್ತು ಹೊರಗೆ. ಹಾಗಾಗಿ 9 ದಿವಸಕ್ಕೊಮ್ಮೆ ನೀರು ಕುಡಿಯೋದು ಶುರು ಮಾಡ್ದ. ಆಮೇಲೆ 12 ದಿವಸಕ್ಕೊಮ್ಮೆ ಬರೀ ಗಾಳಿ ಕುಡಿಯೋದು ಶುರು ಮಾಡ್ದ. ಆಮೇಲೆ ಅದು ನಿಲ್ಲಿಸಿ ಕುಂಭದಕ್ಕೆ ಭಗವಂತನ ಧ್ಯಾನ ಮಾಡ್ತಾ ನಿಂತ. ದೇವತೆಗಳೆಲ್ಲ ಭಗವಂತನಲ್ಲಿ ಮೊರೆ ಇಟ್ಟು ಮಗು ಪಾಪ ತಪಸ್ ಮಾಡ್ತಾ ಇದೆ, ಬೇಗ ಒಲಿಯಪ್ಪ ಅನುಗ್ರಹ ಮಾಡು ಹಾಗೆ ಅಂತ ವಿಜ್ಞಾಪನೆ ಮಾಡ್ತಾ ಇದ್ದಾರೆ. ಭಗವಂತ ವಾಸುದೇವ ರೂಪಿಯಾದ ಭಗವಂತ ಧ್ರುವನ ಕಣ್ಮುಂದೆ ಬಂದು ನಿಂತಿದ್ದಾನೆ. ಆದರೆ ಧ್ರುವ ತನ್ನ ಹೃದಯದಲ್ಲಿ ಅರಳಿದ ಕಮಲದಲ್ಲಿ ಭಗವಂತನನ್ನು ಧ್ಯಾನ ಮಾಡ್ತಾ ತನ್ಮಯನಾಗಿ ಕಣ್ಣು ಮುಚ್ಚಿ ಕೂತವನು, ಕಣ್ಣು ತೆರವೇ ಇಲ್ಲ. ಆಗ ಭಗವಂತ ಹೇಳಿದ, ಯಾರ ಮುಂದೆ ಹೆಚ್ಚು ನಿಂತೆ ನನಗೆ ಅಭ್ಯಾಸ ಇಲ್ಲ, ವಿದ್ವತ್ತು ಎಷ್ಟೊತ್ತು ನಿಂತ್ಕೊಳ್ಳಿ ನಾನು ಅಂತ ಹೇಳಿ ಅವನು ಧ್ಯಾನ ಮಾಡ್ತಾ ಇದ್ದ. ಅವನ ಒಳಗೆ ಧ್ಯಾನ ಮಾಡ್ತಾ ಇದ್ದ ರೂಪವನ್ನ ಕಣ್ಮರೆ ಮಾಡಿದ. 6 ತಿಂಗಳಿಂದ ಯಾವ ರೂಪವನ್ನು ತನ್ನ ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ಇದ್ದ ಕಣ್ಮರೆಯಾಗಬೇಕು. ಭಾವನೆಯ ಕಣ್ ತೆರೆದರೆ ಚಿನ್ಮಯನಾದ ಭಗವಂತನೇ ಕಣ್ಮುಂದೆ ನಿಂತಿದ್ದಾನೆ. 5 ವರ್ಷದ ಬಾಲಕ 6 ತಿಂಗಳು ಚಳಿ ಮಳೆ ಗಾಳಿ ಎಲ್ಲವನ್ನು ಎದುರಿಸಿಕೊಂಡು ಭಗವಂತನ ಧ್ಯಾನ ಮಾಡಿಕೊಂಡು ಈ ಕಣ್ಣು ಬಿಟ್ಟುಕೊಳ್ಳೆ ದೇವರು ಬಂದು ನಿಂತರೆ ನಾವು ನೆನೆಸ್ಕೊಂಡವರು ಕಣ್ಣು ಬಿಟ್ಕೊಳ್ಳೆ ಎದುರು ಬಂದ್ರೆ ಖುಷಿ ಆಗುತ್ತೆ. ಇನ್ನು ದೇವರೇ ಬಂದು ನಿಂತ್ಕೊಂಡ್ರೆ ದೇವರನ್ನ ನೆನೆಸುವಾಗ ಆ ಪುಟ್ಟ ಬಾಲಕ ಧ್ರುವನಿಗೆ ಎಷ್ಟು ರೋಮಾಂಚನ ಆಗಬೇಕು. ಆ ತಪಸ್ಸು ನಿರ್ವಿಘ್ನವಾಗಿ ಏನು ನೆರವೇರಲಿಲ್ಲ. ಬೇಕಾದಷ್ಟು ವಿಘ್ನಗಳು ಬಂತು. ಭೂತ ಪ್ರೇತ ಪಿಶಾಚಿಗಳೆಲ್ಲ ನರ್ತನ ಮಾಡಿತು. ನರಸಿಂಹಪುರಾಣದಲ್ಲಿ ಹೇಳ್ತಾರೆ, ಸುನೀತಿಯೇ ಬಂದು ಗೋಳಿಡುವ ಹಾಗೆ ದೃಶ್ಯ ನಿರ್ಮಾಣ ಆಯಿತು. ಆದರೂ ಧ್ರುವ ವಿಚಲಿತನಾಗಲಿಲ್ಲ. ಅಲ್ಲ, ದೇವರನ್ನು ಕುರಿತು ತಪಸ್ಸು ಮಾಡ್ತಾರೆ, ಅವನಿಗೆ ಯಾರು ಇಷ್ಟು ಕಾಡ ಕೊಡಬೇಕು, ಯಾರು ಕಾಡ ಕೊಡಬೇಕು ಹೇಳಿ ನೋಡೋಣ ಹಾಗೆ ಅಂತ ನಾವು ಸಿಟ್ಟು ಮಾಡ್ಕೊಂಡು ಹೇಳಿದ್ರೆ ದೇವರೇ ಈ ವಿಘ್ನಗಳನ್ನು ಕೊಟ್ಟವರು, ದೇವತೆಗಳೇ ವಿಘ್ನಗಳನ್ನು ಕೊಟ್ಟವರು. ದೇವರ ಸೇವೆಗೆ ನಿಂತಹ ಧ್ರುವನಿಗೆ ದೇವತೆಗಳೇ ವಿಘ್ನ ಕೊಟ್ಟರು ಅಂದ್ರೆ ಸರಿಯಾಯಿತು ಅಂದ್ರೆ ಅವರಿಗೆ ವಿಘ್ನ ಕೊಡು ಅಂತ ಹೇಳಿದ್ದೇ ಭಗವಂತ. ಇದು ಇನ್ನೂ ಡಬಲ್ ಗೇಮ್ ಅಲ್ಲ. ನಾರದರಲ್ಲಿ ನಿಂತ್ಕೊಂಡು ದೇವರು ತಪಸ್ ಮಾಡು ಅಂತ ಹೇಳೋದು, ಈ ತಪಸ್ ಮಾಡಕ್ ಬಂದ್ರೆ ಇನ್ನು ತೊಂದರೆ ಕೊಡೋದು, ಏನ್ರಿ ಇದೆಲ್ಲ ಸಮಾಚಾರ ಹಾಗೆ ಅಂತಂದ್ರೆ ಅದಕ್ಕೆ ಭಗವಂತ ಹೇಳ್ತಾರೆ, ಭಾಗವಂತ ಹೇಳ್ತಾ ಇದೆ, ಭಗವಂತ ಉದ್ದೇಶಪೂರ್ವಕವಾಗಿ ವಿಘ್ನ ಕೊಡ್ತಾನೆ. ಯಾಕೆಂದ್ರೆ ಭಕ್ತರಿಗೆ ಕೀರ್ತಿ ತರುವುದಕ್ಕೋಸ್ಕರ ವಿಘ್ನ ಕೊಡ್ತಾನೆ. ಈ ದೊಡ್ಡ ದೊಡ್ಡ ಜಾತ್ರೆಗಳಾದಾಗ ಒಂದು ಕಂಬದ ತುದಿಯಲ್ಲಿ ಹಣದ ಗಂಟು ಕಟ್ಟಿರ್ತಾರೆ ನೋಡಿ, ಅದಕ್ಕೆ ಗ್ರೀಸ್ ಹಚ್ಚಿರ್ತಾರೆ, ಏನೋ ಹಚ್ಚಿರ್ತಾರೆ, ನೀರು ಬೀಳೋ ಹಾಗೆ ಮಾಡಿರ್ತಾರೆ. ಯಾರು ಹತ್ತಿ ಅದನ್ನು ತಗೊಳ್ತಾರೆ ಅವರೇ ದೊಡ್ಡ ಸಾಹಸಿಗಳು. ಸುಮ್ಮನೆ ಒಂದು ಬೊಮ್ಮೆ ಮೇಲೆ ಒಂದು ಕಣ್ಣಿ ತಗೊಂಡೋಗಿ ಯಾರು ಬೇಕಾದ್ರೂ ಅನ್ನಲ್ಲ, ಅದಕ್ಕೆ ಅಷ್ಟು ತೊಂದರೆ ಕೊಡ್ತಾರೆ. ಯಾಕೆ ಅಷ್ಟು ತೊಂದರೆ ಕೊಟ್ಟಾಗ ಅವನ ಸಾಹಸಕ್ಕೆ ಒಂದು ಮೆರೆದು ಬರೋದು. ಹಾಗೆ ಭಗವಂತ ತನ್ನ ಸಾಧನೆಗೆ ನಿಂತ ಭಕ್ತರಿಗೆ ನಾನಾ ತರಹದ ತೊಂದರೆ ಕೊಡ್ತಾನೆ. ಯಾಕೆಂದ್ರೆ ಇಷ್ಟೆಲ್ಲ ತೊಂದರೆ ಕೊಟ್ಟರು ಅವನು ವಿಚಲಿತನಾಗದೆ ಸಾಧನೆ ಮಾಡಿ ಯಶಸ್ವಿಯಾದ
ಅನ್ನುವ ಕೀರ್ತಿ ಕೊಡುವುದಕ್ಕೋಸ್ಕರ ಮಾಡ್ತಾರೆ. ವಿಘ್ನಗಳು ಬಂದಾಗ ಸಾಧನೆ ನಿಂತರೆ ಆ ಫಲವನ್ನು ಹೊಂದುವ ಯೋಗ ಇಲ್ಲ ಅಂತ. ನಾವೇನೋ ರಾಯರ ಸೇವೆ ಮಾಡಬೇಕು ಅಂತ ಹೊರಡ್ತೇವೆ, 5 ದಿವಸ 3 ಸತಿ ಏನೋ ತೊಂದರೆ ಆಯ್ತು, ಮೇಲೆ ಬಂತು, ಏನೋ ಆಗಲೇ ಇಲ್ಲ. ಇನ್ನು ರಾಯರಿಗೆ ನಮಗೆ ಕರುಣೆ ಇಲ್ಲ, ಅವಕಾಶವೇ ಕೊಡಲಿಲ್ಲ, ಬೇಕಂತ ಮೈಗೆ ತಂದ್ಬಿಟ್ಟು ರಾಯರು ಬೈತಾ ಕೂತ್ಕೊಳ್ಳೋದಲ್ಲ. ಆ ಕಾಲದಲ್ಲಿ ಆ ಫಲವನ್ನು ಹೊಂದುವ ಯೋಗ ಇಲ್ಲ. ಅದಕ್ಕೆ ಸೇವೆ ಮಾಡಿಸಿ ಫಲ ಕೊಡದೆ ಹೋದರೆ ಸೇವೆ ಮಾಡಿಸಿದ ವ್ಯರ್ಥ ಆಗ್ತಾರೆ. ಅದಕ್ಕೆ ಸೇವೆಗೆ ಅವಮಾನ ಆಗಬಾರದು. ಅದಕ್ಕೆ ಸೇವೆನೇ ಮಾಡಕ್ಕೆ ಬಿಡದೆ ಹೋದರೆ ಆವಾಗ ಸೇವೆ ಅಪೂರ್ತಿ ಆಗಲಿಲ್ಲ, ಫಲ ಬರಲಿಲ್ಲ. ಹೀಗೆ ಫಲ ಯೋಗ ಯೋಗ್ಯತೆ ಎರಡೂ ಇರಬೇಕು. ಆ ಯೋಗ ಯೋಗ್ಯತೆಗಳ ಮೇಳೈಸಿದಾಗ ಭಗವಂತ ಅನುಗ್ರಹ ಮಾಡ್ತಾನೆ. ಹಾಗೆ ಧ್ರುವನಿಗೆ ಅದೆರಡು ಕೂಡಿ ಬಂತು. ಈಗ ಭಗವಂತ ಕಣ್ಮುಂದೆ ನಿಂತ. ಧ್ರುವ ಭಗವಂತನನ್ನ ಕಂಡಾಗ ಮೈಯೆಲ್ಲ ರೋಮಾಂಚನವಾಗಿ ಗಡಗಡತಾ ಇದ್ದಾನೆ. ಕಣ್ಣಿನಲ್ಲಿ ಆನಂದ ಬಾಷ್ಪ ಸುರಿತಾ ಇದೆ. ಏನು ಇವರೆಗೆ ಏನು 6 ತಿಂಗಳು ಜಪ ಮಾಡಿದ ವಾಸುದೇವ ದ್ವಾದಶಾಕ್ಷರ ಜಪ, ಆ ವಾಸುದೇವ ಮಂತ್ರವೂ ಮರೆತು ಹೋಯಿತು. ನಾವು ತಿರುಪತಿಯ ದರ್ಶನಕ್ಕೆ ಕ್ಯೂನಲ್ಲಿ ನಿಂತುಕೊಂಡಾಗ ಹನುಮಂತಾಂಸಾರ ಪಾರಾಯಣ, ವಿಷ್ಣು ಸಹಸ್ರನಾಮ ಪಾರಾಯಣ ಎಲ್ಲ ಮಾಡ್ತಾ ಇರ್ತೇವೆ. ಆ ಒಳಗಡೆ ಬಂದಾರದ ಬಾಯಿ ಒಳಗೆ ಹೋಗ್ತೀವಿ ನೋಡಿ, ಕಲ್ಯಾಣ ಬದುಕಾದ್ರೆ ಹೊರಟೋಗೋದು. ನಮಗೆ ಶ್ರೀರಾಮಯ್ಯನಾಗಿ ಕಾಣುವ ಶ್ರೀನಿವಾಸನನ್ನು ನೋಡಿದಾಗಲೇ ಭಕ್ತಿ ಪರವಶರಾದವರಿಗೆ ವೆಂಕಟೇಶ್ವರ ಒಬ್ರು ಮರ್ತೋಗುತ್ತೆ, ಕಲ್ಯಾಣ ಬದುಕಾತ್ರ ಮರ್ತೋಗುತ್ತೆ. ಏನು ಕೇಳಬೇಕು, ತಲೆ ನೋಡ್ಬೇಕು, ಮೈ ನೋಡ್ಬೇಕು, ಹಾರ ನೋಡ್ಬೇಕು, ಆಭರಣ ನೋಡ್ಬೇಕು ಅನ್ನೋಟ್ರೆ ಹೊರಗೆ ಕಬ್ಬಿರ್ತಾರೆ. ಹೊರಗೆ ಬಂದ್ಮೇಲೆ ಎಲ್ಲ ಸ್ತೋತ್ರ ಬಾಯಿ ಬರ್ತಾ ಇರ್ತಾರೆ. ಈಗ ನಮ್ಮ ಸ್ಥಿತಿಯೇ ಹೀಗಿರುವಾಗ 6 ತಿಂಗಳು ತಪಸ್ಸು ಮಾಡದ 5 ವರ್ಷದ ಪುಟ್ಟ ಬಾಲಕ ಧ್ರುವನಿಗೆ ಭಗವಂತನೇ ಬಂದು ನಿಂತಾಗ ಹೀಗಾಗುವುದೇನು ಆಶ್ಚರ್ಯ. ಭಗವಂತ ಹೇಳಿದ ಮಗು ಏನ್ ಬೇಕಪ್ಪ. ನರಸಿಂಹಪುರಾಣದಲ್ಲಿ ಧ್ರುವ ಹೇಳ್ತಾನೆ, ಭಗವಂತ ಮೊದಲು ನಿನ್ನನ್ನು ಸ್ತೋತ್ರ ಮಾಡಿ, ನೀವು ಬಂದು ಸ್ತೋತ್ರ ಆದರೂ ಕೂಡ ಸ್ತೋತ್ರ ಮಾಡಿದ್ರೆ ನನಗೆ ದಿಕ್ಕು ತೋರಿಸ್ತಾ ಇಲ್ಲ. ಅದರಿಂದ ಮೊದಲು ಸ್ತೋತ್ರ ಮಾಡುದು, ಮುಂದಿದ್ದೆಲ್ಲ ವ್ಯವಹಾರ ಇಲ್ಲ ಆಮೇಲೆ. ಆಗ ಭಗವಂತ ತನ್ನ ಶಂಖವನ್ನು ಸ್ಪರ್ಶ ಮಾಡಿಸ್ತಾನೆ. ಶಂಖ ಅಂತಂದ್ರೆ ಸಾಕ್ಷಾತ್ ಸ್ವಾಮನೋ ದೇವತೆಯಾದ ಮಹಾಲಕ್ಷ್ಮಿ ಸನ್ನಿಧಾನ ಇರತಕ್ಕಂಥದ್ದು. ಸಕಲ ವೇದಾಭಿಮಾನಿ ದೇವತೆಯಾದ ಮಹಾಲಕ್ಷ್ಮಿ ಇರತಕ್ಕಂಥ ಸನ್ನಿಧಾನ ಇರತಕ್ಕಂಥ ಶಂಖ. ಅದಕ್ಕೆ ಶಂಖವನ್ನು ನಲ್ಲಿನ ಇಡಬಾರದು, ಪೂಜೆ ಮಾಡಬೇಕಾದ್ರೆ ಅಂತ ವಾಲ್ಮೀಕಿ ಹೇಳ್ತಾರೆ. ಅಂತಹ ಶಂಖ ಸ್ಪರ್ಶ ಆದದ್ದೇ ಆ ಮೂಲಕ ಆ ವಾಮನೋ ದೇವತೆಯಾದ ವೇದಾಭಿಮಾನಿಯಾದ ಮಹಾಲಕ್ಷ್ಮಿಗೆ ಪ್ರೇರಣೆ ಕೊಟ್ಟ ಭಗವಂತ ನಾಲಿಗೆಯಲ್ಲಿ ನಿಂತು ನುಡಿಸ್ತಾ ಇದ್ದಾಳೆ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ತಖಿಲ ಶಕ್ತಿಧರ ಸ್ವಧಾಮ್ನಾ ಅನ್ಯಾಂಸ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ನನ್ನೊಳಗೆ ಪ್ರವೇಶ ಮಾಡಿ ಸೂಕ್ತವಾದ ವಾಕ್ಶಕ್ತಿಯನ್ನು ಯಾರು ಜಾಗೃತಗೊಳಿಸಿದ್ದಾರೆ, ನನ್ನ ಎಲ್ಲ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಿಗೆ ಯಾರು ಪ್ರೇರಕನಾಗಿದ್ದಾನೆ ಅಂತ ಭಗವಂತ ನಿನಗೆ ನಮೋ ನಮಃ ಅಂತ ಹೇಳಿ ಧ್ರುವ ಭಗವಂತನಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಏನು ಬೇಕು ಮಗು ಅಂತ ಕೇಳಿದಾಗ ಧ್ರುವ ಅಂತ ಗಾಜಿನ ಮಣಿಯನ್ನು ಹುಡುಕೊಂಡು ಹೋಗ್ತಾ ಇರೋದ್ರೆ ರತ್ನವೇ ಸಿಕ್ಕಿದ ಮೇಲೆ ಮತ್ತೆ ಗಾಜಿನ ಮಣಿ ಹುಡುಕೊಂಡು ಹೋಗ್ತಾ ಇರಲ್ಲ. ಯಾವುದೋ ಒಂದು ಸ್ಥಾನವನ್ನ ಬಯಸಿ ನಾನು ತಪಸ್ಸಿಗೆ ಕೂತೆ, ಆದರೆ ಜಗತ್ತಿನ ಅತ್ಯದ್ಭುತ ವಸ್ತುವಾದ ನೀನೇ ದರ್ಶನ ಕೊಟ್ಟ ಮೇಲೆ ಮತ್ತೆ ಆ ಸ್ಥಾನ ಈ ಸ್ಥಾನ ಯಾವ ಸ್ಥಾನವೂ ಬೇಡ, ನೀನು ಹೀಗೆ ನಿಂತು ನಾನು ಹೀಗೆ ನೋಡ್ತಾ ಇರ್ತೇನೆ. ಭಗವಂತ ಹೇಳ 1 ಗಂಟೆ ಆದ್ಮೇಲೆ ಇನ್ನೊಬ್ರು ಬರ್ತಾರೆ, ಹೀಗೆ ನಿಂತಕ್ಕೆ ಆಗಲ್ಲ. ಆದ್ದರಿಂದ ನಿನಗೆ ಏನು ಸಂಕಲ್ಪ ಮಾಡಿಕೊಂಡು ಕೂತಿದ್ಯಲ್ಲ, ಆ ಉತ್ತಮವಾದ ನಿನಗೇ ಮೀಸಲಾದ ಧ್ರುವ ಮಂಡಲವನ್ನು ನಿನಗೆ ಅನುಗ್ರಹ ಮಾಡಿದ್ದೇನೆ ಅಂತ ಹೇಳಿ ಭಗವಂತ ಹೇಳ್ದ. ಹೇಳಿ ಅಂತರ್ಧಾನನಾಗ್ತಾನೆ. ಈ ಮಾತು ಹೇಳಿದಾಗ ಧ್ರುವ ಭಗವಂತ ಅಂತರ್ಧಾನ ಆದಮೇಲೆ ಧ್ರುವ ಕೊಡೋ ತರ್ತಾನೆ. ಯಾಕೆ ಏನೋ ಕೇಳಬಾರದನ್ನು ಕೇಳಿ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ ಅಂತ ನಮ್ಗೆ ಅನ್ಸುತ್ತೆ. ಅದಕ್ಕೆ ಆಚಾರ್ಯ ಎಚ್ಚರಿಕೆ ಕೊಡ್ತಾರೆ, ಕೇಳಬಾರದನ್ನು ಕೇಳಿಲ್ಲ ಅವನು. ಯಾಕೆಂದ್ರೆ ಯಾವುದು ನಮಗೆ ಮೀಸಲು ಅದನ್ನು ಕೇಳಿದರೆ ತಪ್ಪಿಲ್ಲ. ಧ್ರುವ ಮಂಡಲ ಧ್ರುವನಿಗೆ ಮೀಸಲಾದದ್ದು. ಇಂದ್ರಾದಿ ದೇವತೆಗಳು ಕೂಡ ಅದನ್ನ ಅಲ್ಲಿ ಹೋಗಿ ಕೂತ್ಕೊಳ್ಳಿಕ್ಕೆ ಅರ್ಹತೆ ಇದೆ ಅವರಿಗೆ. ಆದರೂ ಭಗವಂತ ಯಾರ್ಯಾರಿಗೆ ಯಾವ್ಯಾವ ಸೀಟು ಮೀಸಲಿಟ್ಟಿರ್ತಾನೆ ಅದರಲ್ಲಿ ಇನ್ನೊಬ್ರು ಹೋಗಿ ಕೂತ್ಕೊಳ್ಳೋದು. ಪುರಾಣದಲ್ಲೇ ಒಂದು ಜಾಗದಲ್ಲಿ ಇನ್ನೊಬ್ರು ಕೂತ್ಕೊಂಡ್ರೆ ಎಷ್ಟು ಸೀಟ್ ಬರುತ್ತೆ ಅವನಿಗೆ. ದಿನ ನಾವು ಬಂದು ಕೂತ್ಕೊಳ್ಳೋರು, ಅಕಸ್ಮಾತ್ ಬರದೇ ಹೋದ್ರು ಅವರ ಕಾಲ ಖಾಲಿ ಇರಬೇಕು ಅಂತ ನಾವು ಇನ್ನೊಬ್ರು ಕೂತ್ಕೋಬಾರ್ದು ಅಂತೀವಿ. ನಾವು ಸಾಮಾನ್ಯವಾದ ಮಠದಲ್ಲಿ ಉಳಿದ ಜಾಗ ಪುರಾಣದ ಜಾಗಕ್ಕೆ ಇಟ್ಟು ನಾವು ವ್ಯವಹಾರ ಮಾಡಿದ್ದೇವೆ. ಸಾಧನೆ ಮಾಡಿ ಪಡೆಯಬೇಕಾದ ಸ್ಥಾನಗಳಲ್ಲ. ಹಾಗಾಗಿ ಭಗವಂತನ ಸರ್ಕಾರದಲ್ಲೂ ಮೀಸಲಾತಿ ಇದೆ. ಆದ್ರಿಂದ ಭಗವಂತನ ಸರ್ಕಾರದ ಮೀಸಲಾತಿಯಂತೆ ಅದು ಧ್ರುವನಿಗೆ ಮೀಸಲಾದ ಸ್ಥಾನ ಆದ್ದರಿಂದ ಅದನ್ನೇ ಅವನು ಕೇಳಿದ್ದಾನೆ. ಮತ್ಯಾಕೆ ಅಳ್ತಾ ಕೂತಾದ್ರೆ ಅದು ಭಗವದ್ ಭಕ್ತರ ಲಕ್ಷಣ. ಅಯ್ಯೋ ಅಂಥ ದೊಡ್ಡ ದೇವರು ಬಂದಾಗ ಏನೋ ಕೇಳ್ಕೊಂಡ್ಬಿಟ್ನಲ್ಲ ಅಂತ ಒಂದು ಪರಿತಾಪ ಪಡೋದು ಭಗವದ್ ಭಕ್ತರ ಲಕ್ಷಣ ಆಗ್ತೇನೆ. ಹಾಗೆ ಹೇಳ್ತಾ ಇದ್ದಾರೆ. ಈ ಧ್ರುವನ ಕಥೆ ಕೇಳಿದಾಗ ನಮಗಲ್ಲ ಅನ್ಸತ್ತೆ ಅಲ್ಲ, 6 ತಿಂಗಳು ತಪಸ್ಸು ಮಾಡೋದಕ್ಕೆ ದೇವರು ಒದಗಿಬಿಟ್ಟ ಅಂತಂದ್ರೆ ನಾವು ಎಷ್ಟೆಷ್ಟೋ ಋಷಿಮುನಿಗಳ ಕಥೆ ಕೇಳ್ತೇವೆ, ವಿಶ್ವಾಮಿತ್ರ ಕಥೆ ಕೇಳ್ತೇವೆ. 1000 ವರ್ಷಗಳ ಕಾಲ ತಪಸ್ಸು ಮಾಡಿದ್ರು ಅಂತ ಕೇಳ್ತೇವೆ. 1000 ವರ್ಷ ತಪಸ್ಸು ಮಾಡಿದ್ರು ಎಷ್ಟೋ ಜನರಿಗೆ ದೇವರು
ದೇವರ ದರ್ಶನ ಆಗೋದಿಲ್ಲ. ಈ ಪುಟ್ಟ ಬಾಲಕನಿಗೆ 6 ತಿಂಗಳ ತಪಸ್ಸಿಗೆ ಹೇಗೆ ದೇವರ ದರ್ಶನ ಕೊಟ್ಟ ಹಾಗೆ ಅಂತ ನಮಗೊಂದು ಪ್ರಶ್ನೆ ಬರುತ್ತೆ. ಈ ಪ್ರಶ್ನೆಯನ್ನ ವಿಷ್ಣು ಪುರಾಣದಲ್ಲಿ ಮೈತ್ರಿ ಪರಾಶರರ ಸಂವಾದದಲ್ಲಿ ಪ್ರಶ್ನೆ ಉತ್ತರಗಳು ಬರ್ತಾ ಇದೆ. ಅಲ್ಲಿ ಹೇಳ್ತಾರೆ, ಆ ಧ್ರುವ 6 ತಿಂಗಳ ತಪಸ್ಸು ಮಾಡಿದ್ದಲ್ಲ, ಈ ಜನ್ಮದಲ್ಲಿ ಮಾಡಿದ್ದು 6 ತಿಂಗಳ ತಪಸ್ಸು. ಅದಕ್ಕೆ ಹಿಂದಿನ ಜನ್ಮದಲ್ಲಿ ಭಗವಂತನ ದರ್ಶನಕ್ಕೆ ಬೇಕಾಗುವಷ್ಟು ಸಾಧನೆಯನ್ನೆಲ್ಲ ಹಿಂದಿನ ಜನ್ಮದಲ್ಲಿ ಮಾಡಿಕೊಂಡಿದ್ದ. ಹಿಂದೆ ಧ್ರುವ ಬ್ರಾಹ್ಮಣನಾಗಿ ಹುಟ್ಟಿದ್ದ, ಭಗವಂತನ ದರ್ಶನ ಪಡೆಯಬೇಕು ಎಂದು ಜೀವನ ಪೂರ್ತಿ ಸಾಧನೆ ಮಾಡಿಕೊಂಡು ತಪಸ್ಸು ಮಾಡಿಕೊಂಡು ಬಂದ. ಇನ್ನು 6 ತಿಂಗಳ ಸಾಧನೆ ಬಾಕಿ ಇರುವಾಗ ಒಬ್ಬ ರಾಜಕುಮಾರನ ಪರಿಚಯವಾಯಿತು, ಸ್ನೇಹವಾಯಿತು. ಆ ರಾಜಕುಮಾರನ ರಾಜ ವೈಭವವನ್ನು ನೋಡಿ ವೈರಾಗ್ಯದ ದಾರಿಯಲ್ಲೇ ಹೆಜ್ಜೆ ಇಟ್ಟಿದ್ದಂತಹ ಬ್ರಾಹ್ಮಣನಿಗೆ ಅಲ್ಲ, ಹುಟ್ಟಿದ್ರೆ ನಾವು ರಾಜರಾಗಿ ಹುಟ್ಟಬೇಕಪ್ಪ, ಏನು ವೈಭವ ಹಾಗೆ ಅಂತ ಅನಿಸ್ತು. ಆ ಜನ್ಮದ ಸಾಧನೆ ಅಲ್ಲಿಗೆ ನಿಂತು ಹೋಯಿತು. ಪುರಾಣ ಹೇಳೋರ ಮನೆಗೆ ಲೌಕಿಕರು ಬರ್ತಾರೆ, ಏನು ಅವ್ರ ಮನೆ ದೇವರು, ಪೂಜೆ ದೇವರು ಎಲ್ಲ ಚೆನ್ನಾಗಿ ಸನ್ನಿಧಾನ, ಎಲ್ಲ ಖುಷಿಯಾಗಿರ್ತದೆ, ಮನೆ ಸ್ವಲ್ಪ ಪಿರೋಣ ಶಾಂತವಾಗಿರ್ತದ, ಮನಸ್ಸು ಶಾಂತವಾಗತ್ತೆ ಅಂತ ಅವರು ಬಯಸ್ತಾರೆ. ಇವರು ಅವ್ರ ಮನೆಗೆ ಹೋಗ್ತಾರೆ, ಏನ್ರಿ ಎಡ್ಡೋ ತಿಳಿ ಕುಡಿಯಾರ, ಎಡ್ಡೋ ತಿಳಿ ಕುಡಿಯಾರ, ನಮ್ಮನೆಗೆ ಏನು ಇದೇ ಇಲ್ಲ ಕರೋಣ ಅಂತ ಇವರು ಸ್ಫೂರ್ತಿ ಬರ್ತಾ ಇರುತ್ತೆ. ಸಹವಾಸಕೋಶ ಅಂತ ಹೀಗೆಲ್ಲ ಏನೇನು ಅನಿಸ್ತಾ ಇರುತ್ತೆ. ಹಾಗಾಗಿ ಆ ರಾಜ ವೈಭವದ ಸೆಳೆತಕ್ಕೊಳಗಾಗಿ ನಮ್ಮ ಮನೆಯಲ್ಲೂ ಕೂಡ ನಾನು ಒಬ್ಬ ರಾಜನಾಗಿ ಹುಟ್ಟಬೇಕು ಅಂತ ಬಯಕೆ ಬಂತು. ಆ ಜನ್ಮದ ಸಾಧನೆ ಅಲ್ಲಿಗೆ ನಿಂತು. ಆ ಬಯಕೆ ಬರದೇ ಇದ್ದಿದ್ರೆ ಆ ಜನ್ಮದಲ್ಲೇ ದೇವರ ದರ್ಶನ ಆಗಿ ಹೋಗ್ತಾ ಇತ್ತು. ಅದಕ್ಕಾಗಿ ಬ್ರಾಹ್ಮಣನಾಗಿ ಹುಟ್ಟಿದ ಧ್ರುವ ಈಗ ಕ್ಷತ್ರಿಯನಾಗಿ ಹುಟ್ಟಬೇಕಾಯಿತು. 6 ತಿಂಗಳ ತಪಸ್ಸು ಬಾಕಿ ಇದೆ ಅನ್ನೋ ಜನ್ಮಾಂತರದ ಪ್ರಜ್ಞೆ ಅವನಿಗಿರಲಿಲ್ಲ. ಆದ್ದರಿಂದ ಭಗವಂತ ಸೂಚಿಯಲ್ಲಿ ನಿಂತು ಅಪಮಾನ ಮಾಡಿಸಿ ಮನೆ ಬಿಡಿಸಿ ಕಾಡಿಗೆ ಕರೆಸಿಕೊಂಡು ಸಾಧನೆ ಮಾಡಿಸಿಕೊಂಡು ದರ್ಶನ ಕೊಟ್ಟಿದ್ದಾನೆ ಸ್ವಾಮಿ. ಇದು ಭಗವಂತನ ದೊಡ್ಡ ಕಾರುಣ್ಯ ಅನ್ನುವುದನ್ನ ವಿಷ್ಣು ಪುರಾಣದಲ್ಲಿ ತಿಳಿಸ್ತಾ ಇದ್ದಾರೆ. ಹೀಗೆ ಆ ಧ್ರುವನ ಮಂಗಳ ಚರಿತ್ರೆಯನ್ನ ಹೇಳಿದ ಮೇಲೆ ಮುಂದೆ ಧ್ರುವನ ಚರಿತ್ರೆ ಮತ್ತು ಮುಂದುವರಿಯುತ್ತೆ. ಧ್ರುವನಿಗೆ ಸಾಧನೆ ಮಾಡಿಕೊಂಡು ಹಿಂತಿರುಗಿ ಬರ್ತಾನೆ, ಭಗವಂತನ ದರ್ಶನ ಕೂಡ ಹಿಂತಿರುಗಿ ಬರ್ತಾನೆ. ಬಂದಾಗ ಆ ಧ್ರುವನಿಗೆ ನಾರದರು ಬಂದು ಹೇಳ್ತಾರೆ ಉತ್ತಾನಪಾದನೆಗೆ. ಆ ನಾರದರ ಒಂದು ಪ್ರೇರಣೆಯಂತೆ ಉತ್ತಾನಪಾದ ಧ್ರುವನನ್ನ ಸ್ವಾಗತ ಮಾಡಲಿಕ್ಕೆ ಸಿದ್ಧನಾಗಿದ್ದಾನೆ. ಭಗವಂತನನ್ನ ಕಂಡು ಧನ್ಯನಾದಂತಹ ಆ ಧ್ರುವನನ್ನ ವೈಭವದಿಂದ ಗೌರವದಿಂದ ಸ್ವಾಗತ ಮಾಡಿ ಅವನನ್ನು ಮುಂದೆ ಅವನಿಗೆ ಪಟ್ಟಾಭಿಷೇಕ ಮಾಡ್ತಾರೆ. ಆ ನಂತರದಲ್ಲಿ ಸುನೀತಿಯನ್ನು ಹತ್ತಿರ ಸೇರಿಸಿಕೊಡ್ತಾನೆ. ಸುನೀತಿ ಸುರುಚಿ ಇಬ್ಬರು ಒಟ್ಟಿಗಿದ್ರೆ ಆಗ ಧ್ರುವ ಪ್ರಾಪ್ತಿ ಅಂತ. ಸುನೀತಿ ಅಂದ್ರೆ ಒಳ್ಳೆ ನೀತಿ, ಜೀವನದಲ್ಲಿ ಒಳ್ಳೆ ನೀತಿ ಇರಬೇಕು. ಸುರುಚಿ ಅಂದ್ರೆ ಒಳ್ಳೆ ಅಭಿರುಚಿ ಇರಬೇಕು. ಹೀಗೆ ಉತ್ತಮವಾದ ನಡತೆ, ಉತ್ತಮವಾದ ಅಭಿರುಚಿಗಳು ಸೇರಿಕೊಂಡಾಗ ಧ್ರುವ ಅಂದ್ರೆ ಶಾಶ್ವತ ಸ್ಥಾನ ನಮಗೆ ಸಿಗತ್ತೆ ಅನ್ನುವ ಅಂಶವನ್ನು ನಾವಿಲ್ಲಿ ಗಮನಿಸಬೇಕು. ಅನಂತರದಲ್ಲಿ ಮುಂದೆ ಅಂಗರಾಜನ ಚರಿತ್ರೆ ಬರ್ತಾ ಇದೆ. ಅಂಗರಾಜರು ಯಜ್ಞವನ್ನು ಮಾಡ್ತಾ ಇದ್ದಾರೆ. ಇಂದ್ರಾಯ ಸ್ವಾಹ ಅಂತ ಇಂದ್ರದೇವರು ಬಂದು ಆಹುತಿ ತಗೊಂಡು ಹೋಗ್ತಾ ಇದ್ದ ಕಾಲ ಅದು. ಈಗ ದೇವತೆಗಳು ಬರೋದ್ರಲ್ಲಿ ಪುರೋಹಿತರು ಬರೋದ್ರೆ ಕಟ್ಟಾಗಿ ಅಂತ ಕಾಲ ಇದ್ದಾಗ ದೇವತೆಗಳು ಬಂದು ಹೋಗೋರು. ಆದ್ರೆ ಅಂಗರಾಜ ಆಹುತಿ ಹಾಕಿದ್ರೆ ದೇವತೆಗಳು ಬರಲಿಲ್ಲ. ಯಾಕೆ ದೇವತೆಗಳು ಬರ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಕೇಳಿದಾಗ ಅವ್ರು ಹೇಳಿದ್ರು, ನಿಮಗೊಂದು ಪುತ್ರ ಸಂತಾನ ಆಗಬೇಕು ಅಂತ ಅಪೇಕ್ಷೆ ದೇವತೆಗಳಿಗೆ. ಅದಕ್ಕೋಸ್ಕರ ಪುತ್ರ ಯಜ್ಞವನ್ನು ಇದೀಗ ನಿಲ್ಲಿಸಿ ಪುತ್ರ ಸಂತಾನಕ್ಕೆ ಕಾರಣವಾದ ಯಜ್ಞವನ್ನು ಮಾಡು, ಸಂತಾನ ಆದ್ಮೇಲೆ ಯಜ್ಞವನ್ನು ಮುಂದುವರಿಸ ಪರವಾಗಿಲ್ಲ ಅಂತಂದರು. ಅದಕ್ಕೋಸ್ಕರ ಯಜ್ಞವನ್ನು ಮಾಡಿದ. ಆದರೆ ಸಂತಾನ ಆಯಿತು. ಸಂತಾನ ಆದರೆ ಉತ್ತಮವಾದ ಸಂತಾನ ಆಗಲಿಲ್ಲ. ವೇನ ಅಂತ ನಾಮಕರಣ ಮಾಡಿದ್ರು. ಅವನ ಜಾತಕ ನೋಡೋದು. ವೇನ ಅಂದ್ರೆ ಹಿಂಸೆ ಕೊಡೋದು ಅಂತ. ಒಳ್ಳೆ ಹೆಸರಿಟ್ಟು ಕೆಟ್ಟ ವ್ಯಕ್ತಿಗೆ ಹೆಸರು ಕೆಡಿಸೋದು ಬೇಡ ಅಂತ ಹೇಳಿ ಅವನು ಹೇಗೆ ಬೆಳೀತಾನೋ ಹಾಗೆ ಹೆಸರಿಟ್ಟಿದ್ದಾರೆ. ಆ ವೇನ ಇವತ್ತಿನ ಎಲ್ಲಾ ದುರ್ಬುದ್ಧಿ ಜೀವಿಗಳ ಭವ್ಯ ಪರಂಪರೆ ಅವನೇ ಜಗದ್ಗುರು ವೇನ. ಅಂತಹ ವೇನ ಹುಟ್ಟಿದ. ಮುಂದೆ ಆ ವೇನನ ದೌರ್ಜನ್ಯ ಹೆಚ್ಚಾಯಿತು. ಪ್ರಜೆಗಳಿಗೆ ಅವನಿಂದ ತೊಂದರೆಯಾಯಿತು. ಪ್ರಜೆಗಳ ಬಾಧೆ ನೋಡಿದ, ಅದನ್ನು ಪರಿಹಾರ ಮಾಡಕ್ಕಾಗಲಿಲ್ಲ. ರಾಜ್ಯವನ್ನ ಆಳತಕ್ಕಂಥವನಿಗೆ ಮಗನನ್ನ ಆಳ್ಲಿಕ್ಕೆ ಆಗಲಿಲ್ಲ. ನಿಯಂತ್ರಣ ಬರೆಯಲ್ಲ ಮಗ. ಆಗ ಪ್ರಜೆಗಳಿಗೆ ಹೇಗೆ ಮುಖ ತೋರಿಸಲಿ ಅಂತ ಹೇಳಿ ಅಂಗರಾಜ ತಾನು ಕಣ್ಮರೆಯಾದ. ಆಗ ಅರಾಜಕತೆ ಉಂಟಾಯಿತು ಅಂತ ಹೇಳಿ ಅನಿವಾರ್ಯವಾಗಿ ವೇನನ ಪಟ್ಟಾಭಿಷೇಕ ಮಾಡಿದ್ದಾರೆ. ವೇನನ ಪಟ್ಟಾಭಿಷೇಕ ಮಾಡಿದರೆ ವೇನ ಆದೇಶ ಒಂದು ಹೊರಡಿಸಿದ. ಇನ್ನು ಮೇಲೆ ಯಾರು ಯಜ್ಞಯಾಗಗಳನ್ನು ಮಾಡಬಾರದು, ನೈಷ್ಠಲ್ಯಂ ನಹೋತಮ್ಯಂ ಅಂತ ಹೇಳಿ ಅವನು ಆದೇಶ ಕೊಟ್ಟ. ಅನೇಕ ಜನ ಅಧರ್ಮದಲ್ಲಿ ಆಸಕ್ತಿ ಇರೋರು ಬಹಳ ಖುಷಿಯಾಗಿ ಒಳ್ಳೆ ರಾಜ ಬಂದಿಯಾನೆ ಖುಷಿಯಾಯಿತು. ಆದ್ರೆ ಋಷಿಮುನಿಗಳೆಲ್ಲ ಹೇಳಿ ನೋಡಿದ್ರು. ಅವರಂದ್ರು, ನೋಡಪ್ಪ, ನಾವು ಯಜ್ಞಯಾಗಗಳನ್ನ ಮಾಡೋದು ಲೋಕ ಕಲ್ಯಾಣಕ್ಕೋಸ್ಕರ ಹೊರತು ಬರೀ ಲೋಕ ಕಲ್ಯಾಣಕ್ಕೋಸ್ಕರ ಅಲ್ಲ. ಆದ್ರಿಂದ ನಮ್ಮ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಅದು ನಮ್ಮದು, ಅದನ್ನು ಕಸಿದುಕೊಳ್ಳಬಾರದು ರಾಜಾದವನು ಅಂತ
ಆದ್ರಿಂದ ನನ್ನೇ ಆರಾಧನೆ ಮಾಡಿ, ನಾನು ರಾಜನಲ್ಲಿ ಎಲ್ಲರೂ ಇದ್ದಾರೆ ಅಂತ ನೀವೇ ಹೇಳ್ತಿರಲ್ಲ, ಎಲ್ಲ ದೇವತೆಗಳಿದ್ದಾರೆ, ನನ್ನದೇ ಆರಾಧನೆ ಮಾಡಿ ಅಂತಂದ. ಯೋಚನೆ ಮಾಡೋದು ಹೀಗೆ ಬಿಟ್ರೆ ಈ ಆಂ ಪರಮಾತ್ಮ ಅನ್ನೋದನ್ನ ನಾವು ಆರಾಧನೆ ಕೂಡಿಸ್ಕೊಂಡ್ರೆ ಜಗತ್ತೇ ಆ ತರಹ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಚತುರ್ಥ ಸ್ಕಂದ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ, ಆ ವೇನ ಬಂದು ಎಲ್ಲ ಕಡೆ ಜೀವಬ್ರಹ್ಮೈಕ್ಯ ಚಿಂತನೆಯನ್ನ ಎಲ್ಲ ಕಡೆ ಹರಡಿದ. ಅವನ ಅಧರ್ಮದ ಪ್ರಭಾವದಿಂದ ಜಗತ್ತಿನಲ್ಲಿ ಪ್ರಜೆಗಳಲ್ಲಿ ಅಧರ್ಮದಲ್ಲಿ ಆಸಕ್ತಿ ಜಾಸ್ತಿ ಆಯಿತು, ಧಾರ್ಮಿಕರ ಸಂಖ್ಯೆ ಕಡಿಮೆ ಆಯಿತು. ಎಲ್ಲ ಕಡೆ ಜೀವಬ್ರಹ್ಮೈಕ್ಯದ ಚಿಂತನೆ ಹಬ್ಬಿಕೊಳ್ತು. ಆಗ ಮುಂದೆ ಋತುರಾಜರು ಬಂದು ಆ ಜೀವಬ್ರಹ್ಮೈಕ್ಯ ಚಿಂತನೆಯನ್ನ ಖಂಡಿಸಿ ಹರ್ಷರೋತ್ತಮತ್ವ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿದ್ರು. ಅದಕ್ಕೋಸ್ಕರವೇ ಶ್ರೀಪಾದರಾಜರ ಮಧ್ವನಾಮದಲ್ಲಿ ಆ ವೇನನ ಮತ ಒಳೆಯಲು ಅಂತ ಶುರು ಮಾಡ್ತಾರೆ. ಮಧ್ವಾವತಾರದ ಕಥೆ ಹೇಳಬೇಕಾದ್ರೆ ಯಾಕಂದ್ರೆ ಇಲ್ಲಿರೋ ಭಾಗವತ ತಾತ್ಪರ್ಯ ಮನಸ್ಸಲ್ಲಿಟ್ಕೊಂಡು ಅವರ ಅಂಗಡಿ ಬರೆದಿರೋದನ್ನು ನಾವು ಗಮನಿಸಬೇಕು. ಆ ನಂತರದಲ್ಲಿ ಆ ವೇನನ ಸಂಹಾರ ಆಗಿದೆ, ಮತ್ತೆ ಅರಾಜಕತೆ ಉಂಟಾಯಿತು. ಅವನ ತೊಡೆಗಳ ಅಸ್ಥಿಗಳನ್ನು ಮಾತ್ರ ಮಾಡಿದ್ರು, ಅವನ ತೊಡೆಗಳ ಅಸ್ಥಿಗಳನ್ನು ಮಾತ್ರ ಮಾಡಿದ್ರು. ಅದರಿಂದ ಆ ವೇದನಲ್ಲಿದ್ದ ಎಲ್ಲ ತಾಮಸ ಅಂಶವೇ ಒಂದು ರೂಪ ಕೊಟ್ಟು ವಿಕೃತ ರೂಪದ ಒಂದು ಒಬ್ಬ ಮಗ ಹುಟ್ಟ. ಅವನನ್ನು ಏನ್ ಮಾಡಲಿ ಕೇಳಿದ, ಸುಮ್ಮನೆ ಕೂತ್ಕೊಂಡು ನೋಡಿ, ಅವನೇ ಬೇಡರ ಜಾತಿಯ ಮೂಲ ಪುರುಷನಾದ. ಅಲ್ಲಿಂದ ಮುಂದೆ ಮತ್ತೆ ಅವನ ತೋಳಗಳನ್ನು ಮಕರ ಮಾಡಿದ್ದಾರೆ. ಅಲ್ಲಿಯೂ ಕೂಡ ಅವಳಿ ಮಕ್ಕಳಾಗಿದ್ದಾರೆ, ಪೃಥು ಮತ್ತು ಅರ್ಚಿ ಅಂತ ಹೇಳಿ ಆ ದಂಪತಿಗಳೇ ಮಕ್ಕಳಾಗಿ ಪ್ರಕಟರಾಗಿದ್ದಾರೆ. ಆ ಪೃಥುವಿನಲ್ಲಿ ಭಗವಂತ ಒಂದು ವಿಶೇಷವಾದ ವಿಭೂತಿ ರೂಪವನ್ನಿಟ್ಟ. ಅರ್ಚಿಯಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನ ಇತ್ತು. ಅದರ ಪ್ರಭಾವದಿಂದ ಮುಂದೆ ಪೃಥುರಾಜ ತಾನು ಅಧಿಕಾರ ಸ್ವೀಕಾರ ಮಾಡಿದ್ದಾನೆ. ಸ್ವೀಕಾರ ಮಾಡಿದ ಕೂಡಲೇ ಎಲ್ಲ ವಂದ್ಯಮಾಗದ ಹೊಗಳಿಕ್ ಬಂದರು. ಅವನಂತ ನಾನು ನಿನ್ನೆ ಪ್ರಮಾಣ ವಚನ ಸ್ವೀಕಾರ ಮಾಡೋದು, ಇವತ್ತೇನು ಹೊಗಳ್ತೀರಿ ನೀವು, ಏನ್ ಮಾಡಿದ್ದೇನೆ ಅಂತ ಹೊಗಳ್ತೀರಿ. ಈ ಆತ್ಮ ಪ್ರಶಂಸೆ ಬಹಳ ಹಿಂಸೆ ಕೇಳೋದಿಕ್ಕೆ, ಅದರ ಬದಲು ಪರಮಾತ್ಮನ ಪ್ರಶಂಸೆ ಮಾಡ್ರಿ, ಹಿತವಾಗಿರುತ್ತೆ ಅಂತ ಪೃಥುರಾಜ ಎಚ್ಚರಿಕೆ ಕೊಟ್ಟ. ಎಲ್ಲ ರಾಜಕಾರಣಿಗಳಿಗೆಲ್ಲ ದೊಡ್ಡ ಎಚ್ಚರಿಕೆ ಕೊಟ್ಟವನು ಪೃಥುರಾಜ. ಬರೇ ಹೊಗಳು ಬಡರನ್ನೇ ಸುತ್ತಲೂ ಕೂರಿಸ್ಕೊಂಡು ಅವರದೇ ಒಂದು ಪದಾಲ ಕಟ್ಕೊಂಡು ತಿರುಗ್ತಾ ಇರ್ತಾರೆ. ಅದಕ್ಕೆ ಹೇಳ್ದ, ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಾರೆ, ನಾಳೆ ನಮ್ಮೂರು ಕರೆದು ಅವ್ರು ಬೆಳ್ಳಿ ಗಲೆ ಕೊಟ್ಟು ಸನ್ಮಾನ ಮಾಡ್ತಾರೆ. 5 ವರ್ಷ ನಮ್ಮ ತಲೆ ಹೊಡ್ತಾ ಕೂತಿರ್ತಾರೆ. ಯಾಕೆ ನಾವೇ ಮಾಡ್ಕೊಂಡು ಹೋಗೋ ಹೊಡಿಲಿಂದ ಗಲೆ ಕೊಟ್ಟಿದ್ರು. ಈಗ ಏನೂ ಸಾಧನೆ ಇಲ್ಲದೆ ಹೊಗಳಿಸ್ಕೊಳ್ಳುವಂತ ಚಟ ಇದೆಯಲ್ಲ, ಅದು ಪೃಥುರಾಜರಿಗೆ ಇರಲಿಲ್ಲ. ಪೃಥುರಾಜರಂದ್ರೆ ಭಗವಂತನನ್ನ ಸ್ತೋತ್ರ ಮಾಡಿ ಕೇಳಿದ್ರೆ ಹಿತವಾಗಿರುತ್ತೆ, ಆಪ್ಯಾಯಮಾನವಾಗಿರುತ್ತೆ, ನನ್ನ ಪ್ರಶಂಸೆ ಮಾಡಬೇಡಿ ಅಂತ ಹೇಳಿ ಅದನ್ನು ನಿಷೇಧ ಮಾಡಿದ. ಆ ಪೃಥುರಾಜರು ಮುಂದೆ ಪ್ರಜೆಗಳು ಬಂದು ದೂರು ಕೊಡ್ತಾ ಇರ್ತಾರೆ, ನಮಗೆ ಭೂಮಿ ಅನ್ನ ಕೊಡ್ತಾ ಇಲ್ಲ ಅಂತ ಅಂದ್ರು. ಯಾಕೆ ಅನ್ನ ಕೊಡ್ತಾ ಇಲ್ಲ ಅಂತ ಭೂದೇವಿಯನ್ನು ವಿಚಾರಿಸ್ತಾ ಭೂದೇವಿ ಹೇಳ್ತಾಳೆ, ನನ್ನ ವೇದನ ದುರಾಡಳಿತದ ಪ್ರಭಾವದಿಂದ ನಾನು ಬೆಳೆಸಿದ ದವಸ ಧಾನ್ಯಗಳನ್ನ ಯಾರೂ ಭಗವಂತನಿಗೆ ನೈವೇದ್ಯವನ್ನೇ ಮಾಡದೆ ಊಟ ಮಾಡಕ್ ಶುರು ಮಾಡಿದ್ರು. ನಾನು ಇವರು ತಿನ್ನಿ ಅಂತ ಮಾಡೋದಲ್ಲ, ನಮ್ಮ ಸ್ವಾಮಿಗೆ ಅರ್ಪಣೆ ಆಗಲಿ ಅಂತ ನಾನು ದವಸ ಧಾನ್ಯಗಳನ್ನು ಬೆಳೆಸೋದು. ಆದ್ರಿಂದ ಯಾವಾಗ ನನ್ನ ದವಸ ಧಾನ್ಯಗಳನ್ನ ದೇವರಿಗೆ ಅರ್ಪಣೆ ಮಾಡೋ ಪರಂಪರೆ ನಿಲ್ತೋ ಎಲ್ಲ ಧಾನ್ಯವನ್ನು ನಾನು ನುಂಗಿಕೋತೆ ಅಂತ ಹೇಳಿ ಆ ಭೂದೇವಿ ಹೇಳ್ತಾ ಇದ್ದಾಳೆ. ಆಗ ಪ್ರಜೆಗಳ ಹಿತಕ್ಕೋಸ್ಕರವಾಗಿ ಭೂದೇವಿಯನ್ನ ಹಸುವನ್ನಾಗಿ ಮಾಡಿ ಬೇರೆ ಬೇರೆ ವ್ಯಕ್ತಿಗಳನ್ನೆಲ್ಲ ಕರುಗಳನ್ನಾಗಿ ನೇಮಿಸಿ ಯಾರ್ಯಾರಿಗೆ ಏನೇನು ಇಷ್ಟಾರ್ಥಗಳು ಬೇಕು ಎಲ್ಲವನ್ನು ಪೃಥುವ ಹಾಗಾಗಲು ಸೂಚಿಸಿದ್ದಾರೆ. ಪೃಥ್ವಿನಿಂದ ಅಭಿವೃದ್ಧಿ ಪಡೆದು ಪೃಥ್ವಿ ಎಂಬುದಾಗಿ ಹೆಸರಾಯಿತು. ರಾಜ ಅನ್ನುವ ಹೆಸರು ಸಾರ್ಥಕ ಆದದ್ದು ಪೃಥುರಾಜರಿಂದ ಅನ್ನುವಂತಹ ಮಾತು ಬರ್ತಾ ಇದೆ. ರಾಜ ಅಂದ್ರೆ ಪ್ರಜೆಗಳನ್ನು ಸಂತೋಷವಾಗಿ ಇಡುವಂತ. ಈಗ ಆದಿ ರಾಜ ಅನ್ನುವ ಕೀರ್ತಿಗೆ ಭಾಜನನಾಗಿರ್ತಾನೆ. ಅದೆಲ್ಲವೂ ಕೂಡ ಅವನಲ್ಲಿ ಸೇರಿಕೊಂಡ ಭಗವಂತನ ವಿಭೂತಿ ರೂಪದ ಪ್ರಭಾವ. ಅಂಥ ಪೃಥುರಾಜರು ಮುಂದೆ 100 ಅಶ್ವಮೇಧಗಳನ್ನು ಮಾಡಬೇಕು ಅಂತ ಹೊರಟು 99 ಆಯಿತು. 99ರಲ್ಲೇ ತುಂಬಾ ಜನ ಔಟ್ ಆಗ್ತಾ ಇರ್ತಾರೆ ಅಂತ. ಹಾಗಾಗಿ ಪೃಥುರಾಜರು 99ರಲ್ಲೇ ಔಟ್ ಆದವರು. 100 ಮಾಡಬೇಕು ಅಂತ ಪ್ರಯತ್ನ ಪಟ್ಟರು. ಭಗವಂತನ ಪ್ರೇರಣೆ ಇಂದ್ರದೇವರು ಅನೇಕ ಬಾರಿ ಬಂದು ಅಶ್ವ ಅಪಹಾರ ಮಾಡಿದರು. ಆಗ ಬ್ರಹ್ಮದೇವರು ಹೇಳಿದ್ರು, ನೋಡಪ್ಪ ನೀನು 99 ಅಶ್ವಮೇಧ ಮಾಡೋದಕ್ಕೆ ನಿನ್ಗೆ ಯೋಗ ಇರೋದು, 100 ಅಶ್ವಮೇಧ ಮಾಡೋ ಯೋಗ್ಯತೆ ಇಲ್ಲ, ಅಂದ್ರೆ ಇಲ್ಲಿಗೆ ನಿಲ್ಲಿಸು ಅಂತಂದ್ರು. ಹಿರಿಯರ ಆದೇಶದಂತೆ ಅಲ್ಲಿಗೆ ತಮ್ಮ ಸಾಧನೆಯನ್ನು ನಿಲ್ಲಿಸಿದ್ದಾರೆ. ಆ ಅನಂತರ ಆ ಪೃಥು ಮಹಾರಾಜರು ವಿರಕ್ತರಾಗಿ ತಾವು ಲಯಚಿಂತನೆ ಮಾಡಿಕೊಂಡು ದೇಹ ತ್ಯಾಗ ಮಾಡಿದ್ದಾರೆ. ಆ ಪರಂಪರೆಗಳಿಗೆ ಪ್ರಚೇತಸರು ಬರೀಶ್ವಂತರು ಅಂತ ಅನೇಕ ಜನ ಬಂದಿದ್ದಾರೆ. ಅವರ ಕಾಮ್ಯ ಕರ್ಮದಲ್ಲೇ ಆಸಕ್ತರಾದಂತಹ ಬರೀಶ್ಮಾನಿಗೆ ನಾರದರು ಪುರಂದರನ ಕಥೆ ಹೇಳಿದರು. ಪುರಂದರನ ಕಥೆ ಹೇಳಿ ಅವರು ಪುರಂದರ ತಾನು ಊರು ಕಟ್ಟಬೇಕು, ರಾಜ್ಯ ಕಟ್ಟಬೇಕು ಅಂತ ಹೊಡಿಕೊಂಡು ಬಂದ. 9 ಬಾಗಿಲ ಒಂದು ಪ್ರದೇಶ ಸಿಕ್ತು, ನೋಡಿದ್ರೆ ಚೆನ್ನಾಗಿದೆ ಅಂತ ಅಲ್ಲೇ ರಾಜ್ಯ ಕಟ್ಟಿದ. ಒಬ್ಬ ಹುಡುಗಿ ಉಪವನದಲ್ಲಿ ತಿರುಗ್ತಾ ಇತ್ತು, ಅವಳನ್ನ ವಿವಾಹ ಮಾಡಿಕೊಂಡ. ಅವಳು ಹೇಳ್ದಾಗ ಕೇಳಿದ, ಅವಳ ಪರಿವಾರವನ್ನೆಲ್ಲ ನೋಡಿಕೊಂಡ. ಅನಂತರದಲ್ಲಿ ಅವಳು ಮರಣ ಹೊಂದಿದ್ದಾಳೆ. ಮರಣ ಹೊಂದಿದ ಮೇಲೆ ಬಹಳ ಹುಚ್ಚು ಹಿಡಿದಂತ ಆಯ್ತು ನಿಮಗೆ. ಆ ನಂತರದಲ್ಲಿ ಅವನ ಆ ಕೋಟೆಯಿಂದ ಹೊರಗೆ ಬಂದ.
360 ಜನ ಗಂಧರ್ವರು 360 ಜನ ಗಂಧರ್ವ ಸ್ತ್ರೀಯರು ಆಕ್ರಮಣ ಮಾಡಿ ಅವನನ್ನು ಮುಗಿಸಿದ್ರು. ವಿಷಯದ ಸೆಳೆತಕ್ಕೊಳಗಾದ್ರೆ ಹೀಗೆ ಕಾಲಚಕ್ರಕ್ಕೆ ಸಿಲುಕಿ ನದಿಗೆ ಹೋಗ್ತೇವೆ. ಆದ್ದರಿಂದ ಭಗವಂತನ ಪ್ರೀತಿಯಾಗಲಿ ಅಂತ ಕರ್ಮ ಮಾಡಬೇಕು ಹೊರತು ಕಾಮ್ಯ ಕರ್ಮಗಳನ್ನು ಮಾಡಬಾರದು ಅಂತ ನಾರದರು ಉದ್ದೇಶ ಮಾಡಿದ್ದಾರೆ. ಆ ಉಪದೇಶದಿಂದ ತನ್ನ ಸಾಧನೆಯ ಗುರಿಯನ್ನು ಬದಲಾಯಿಸಿಕೊಂಡು ಕೃತಾರ್ಥನಾಗಿದ್ದಾನೆ. ಪ್ರಚೇತಸರೆಲ್ಲ ಸೃಷ್ಟಿಗೆ ಬೇಕಾದ ಶಕ್ತಿ ಸಂಪಾದನೆಗೆ ಇದ್ರೆ ಸಮುದ್ರದಲ್ಲಿ ಮುಳುಗಿ ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿದ್ದಾರೆ. ತಪಸ್ಸು ಮುಗಿಸಿ ಮೇಲಕ್ಕೆ ಬರುವಾಗ ಹೆಮ್ಮರವಾಗಿ ಪ್ರಕೃತಿ ಬೆಳೆದು ಬಿಟ್ಟಿತ್ತು. ಆ ದಟ್ಟವಾದ ಪ್ರಕೃತಿಯ ಪ್ರಭಾವದಿಂದ ಗಾಳಿ ಬೆಳಕುಗಳು ಕೂಡ ಓಡಾಡಲಿಕ್ಕೆ ಅವಕಾಶ ಕಡಿಮೆ ಇತ್ತು. ಅದನ್ನು ನೋಡಿ ಎಲ್ಲವನ್ನೂ ಕೂಡ ಅಗ್ನಿ ಮತ್ತು ವಾಯು ಸೃಷ್ಟಿ ಮಾಡಿ ನಾಶ ಮಾಡುವ ಯೋಚನೆ ಮಾಡಿದರು. ಆಗ ವನಸ್ಪತಿಗಳ ಅಧಿದೇವತೆಯಾದ ಚಂದ್ರ ಬಂದಿದ್ದಾನೆ. ಪ್ರಕೃತಿಯ ಜೊತೆಯಲ್ಲಿ ರಾಜಿ ಮಾಡಿಕೊಳ್ಬೇಕು ಹೊರತು ಪ್ರಕೃತಿಯ ಮೇಲೆ ಆಕ್ರಮಣ ಮಾಡಬಾರದು. ಪ್ರಕೃತಿಯ ಜೊತೆ ಹೊಂದಾಣಿಕೆಯಾಗಿ ಬದುಕಬೇಕು ಮನುಷ್ಯನ ಪಾಠವನ್ನು ಜಗತ್ತಿಗೆ ಕಲಿಸಿ ಆ ಎಲ್ಲ ವೃಕ್ಷಗಳ ಮಗಳಾದಂತಹ ಮಾರಿಷ ಅನ್ನುವ ಕನ್ಯೆಯನ್ನ ಪ್ರಚೇತಸರಿಗೆ ಕೊಟ್ಟು ಪ್ರಕೃತಿಯ ಜೊತೆಯಲ್ಲಿ ಒಂದು ರೀತಿಯ ಸಹಯೋಗವನ್ನ ಒದಗಿಸಿಕೊಟ್ಟು ಜಗತ್ ಕಲ್ಯಾಣ ಆಗುವಂತೆ ಆ ಚಂದ್ರದೇವರು ಮಧ್ಯಸ್ಥಿಕೆ ವಹಿಸಿ ನಡೆಸಿಕೊಟ್ಟಿದ್ದಾರೆ. ಈಗ ಅನೇಕ ರೋಚಕವಾದ ರೋಮಾಂಚಕಾರಿಯಾದ ಕಥೆಗಳನ್ನು ಒಳಗೊಂಡಂತಹ ಭಗವಂತನ ಅನೇಕ ಅವತಾರ ರೂಪಗಳ ಮಹಿಮೆಯನ್ನು ಒಳಗೊಂಡಂತಹ 4ನೇ ಸ್ಕಂದದ ಸಂಕ್ಷಿಪ್ತವಾದ ಸಾರ ಸಂದೇಶವನ್ನ ನಿಮ್ಮೆಲ್ಲರ ಜೊತೆಯಲ್ಲಿ ಹಂಚಿಕೊಳ್ಳುತ್ತಾ ನಿಮ್ಮೆಲ್ಲರ ಒಳಗಿರತಕ್ಕಂತಹ ಭಾರತೀಯ ನಮಗೆ ಪ್ರಾಣಾಂತರಿತ ಆ ವೇದವ್ಯಾಸದೇವರ ಪಾದಾರಿ ಯುದ್ಧಗಳಲ್ಲಿ ಈ ಪ್ರವಚನ ಕುಸುಮವನ್ನು ಅರ್ಪಣೆ ಮಾಡ್ತಾ ಕಾರ್ಯಕ್ರಮ ಕೃಷ್ಣಾರ್ಪಣ ಮಾಡ್ತಾ ಇದ್ದೀವಿ. ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾ ವಾ ಸುಖಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಯಸ್ಸರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ ಪ್ರಿಯತಾಂ ಪ್ರೀತದೇವಾಲಂ ವಿಷ್ಣುರ್ಮೇ ಪರಮಸುಹೃತ್ ಪ್ರೀಣಯಾಮೋ ವಾಸುದೇವಂ. ನೋಡಿ ದೀಪ ಇದೆ ನೋಡಿ ಅಲ್ಲಿ ಇಟ್ಕೊಳ್ಳಿ ಸರ್. ವಾಸುದೇವಂ. ರಾಮವಿಠಲಾಚಾರ್ಯರು ಚತುರ್ಥ ಸ್ಕಂದದ ಬಹುಸುಂದರ ಅನುವಾದವನ್ನು ಮಾಡಿಕೊಟ್ಟಿದ್ದಾರೆ. ಪೂಜ್ಯ ಆಚಾರ್ಯರಿಗೆ ಇನ್ನೂ ಗೊತ್ತಿಲ್ಲ. ಅನೇಕ ಕಾರ್ಯಕ್ರಮಗಳ ನಡುವೆ ಕೂಡ ಶ್ರೀಮಠದ ಮೇಲಿನ ಒಂದು ಗೌರವ ಅಭಿಮಾನದಿಂದ ಪೂಜ್ಯ ಆಚಾರ್ಯರನ್ನು ಪ್ರಾರ್ಥನೆ ಮಾಡಿಕೊಂಡಾಗ ಈ ಕಾರ್ಯಕ್ರಮಕ್ಕೆ ಹೋಗಿ ನಡೆಸಿಕೊಟ್ಟಿದ್ದಾರೆ. ಪೂಜ್ಯ ಆಚಾರ್ಯರಿಗೆ ಎಲ್ಲ ಶ್ರೋತೃವರ್ಗದ ಪರವಾಗಿ ಶ್ರೀಮಠದ ಪರವಾಗಿಯೂ ಕೂಡ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಈ ಕಾರ್ಯಕ್ರಮದ ಪ್ರಾಯೋಜನೆಯನ್ನ ನಮ್ಮ ಪದವರೇ ಆದಂತಹ ಸುಧೀಂದ್ರ ಅವರು ಕಾರ್ಯರತರಾಗಿದ್ದಾರೆ. ಅವರ ಪರವಾಗಿ